ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಚಿಕ್ಕಂದೂರು ಗ್ರಾಮದ ಯುವ ಕೃಷಿಕ ಸಿಪಿ ಸಿಂಚನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೆಳಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಎಸ್ಲೂರು ಅಂಚೆಯ ಚಿಕ್ಕಂದೂರು ಗ್ರಾಮದ ಸಿಪಿ ಸಿಂಚನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಿಂಚನ್. ನಮಸ್ಕಾರ. ಸಿಂಚನ್, ಎಷ್ಟು ವಯಸ್ಸು ನಿಮಗೆ? ನಮಗೆ 27 ರನ್ನಿಂಗ್. 27. ಏನು ಓದಿದ್ರಿ? ನಾವು ಡಿಗ್ರಿ ಓದಿದ್ರಿ. ಏನು ಡಿಗ್ರಿ ಓದಿದ್ರಿ? ಡಿಗ್ರಿ BCom. ಎಲ್ಲಿ ಓದಿದ್ರಿ? ಇಲ್ಲೇ ಕೊಳ್ಳೇಪೇಟೆಯಲ್ಲಿ ಓದಿದ್ರಿ. ಆನಂತರ ಕೃಷಿಗೆ ಯಾಕೆ ಬಂದ್ರಿ ನೀವು? ತಂದೆಯವರಿಗೆ ಸ್ವಲ್ಪ ಏಜ್ ಆಯಿತು, ಹಾಗಾಗಿ ಅವರ ಕೆಲಸಗಳಿಗೆ ಸ್ವಲ್ಪ ಅಡ್ಡಿ ಆಗ್ತಿತ್ತು. ಅವರಿಗೆ ಆರೋಗ್ಯ ಬಗ್ಗೆ ನಾವು ಕೃಷಿಗೆ ಇದಾಗಿತ್ತು. ಎಷ್ಟು ಜನ ನೀವು ಮಕ್ಕಳು ಮತ್ತು ಎಷ್ಟು ಜಮೀನಿತ್ತು? ನಮಗೊಂದು 3-4 ಎಕರೆ ಇದೆ ಅಷ್ಟೇ. 2 ಜನ ಅಣ್ಣ ತಮ್ಮದಿರು, ತಮ್ಮ ಒಬ್ಬರು ಇದ್ದಾರೆ. 4 ಎಕರೆ ಜಮೀನಲ್ಲಿ ಏನು ಬೆಳಿತೀರಿ? ನಮ್ಮ ಗದ್ದೆಯಲ್ಲಿ ಭತ್ತ ಬೆಳಿತೀವಿ. ಭತ್ತ ಆದ ನಂತರ ಬೀನ್ಸು, ಬೇಸಿಗೆ ಬೆಳೆ, ಅದು ಬಿಟ್ಟರೆ ತಡ್ನಿ, ದನಗಳಿಗೆ ಜೋಳ ಬೆಳಿತೀವಿ, ಮತ್ತು ಶುಂಠಿ ಬೆಳಿತೀವಿ ಗದ್ದೆಯಲ್ಲಿ. ತೋಟದಲ್ಲಿ ಕಾಫಿ, ಕಾಳುಮೆಣಸು. ತೋಟ ಎಷ್ಟಿದೆ? ತೋಟ 2 ಎಕರೆ ಇದೆ. 2 ಎಕರೆ ಇದೆ. ಏನು ತೋಟ ಮಾಡಿದಿರಿ? ರೋಬಸ್ಟ 1 ಎಕರೆ ಇದೆ, ಅರೇಬಿಕ್ 1 ಎಕರೆ ಇದೆ. ಯಾಕೆ ಬೇರೆ ಬೇರೆ ಥರದ ತಳಿಗಳನ್ನು ಹಾಕೊಂಡ್ರಿ? ಬೇರೆ ಬೇರೆ ತಳಿ ಅಂದರೆ ಅದು ನಮ್ಮ ಅವ್ರ ತಂದೆ ಮಾಡಿದ್ರಿಂದ ಅದನ್ನು ನಡೆಸ್ಕೊಂಡು ಬರ್ತಾಯಿದ್ವಿ ನಾವು. ಹಾಗಾಗಿ ರೋಬಸ್ಟ ಇದೆ, ಅರೇಬಿಕ ಬೇರೆ ಸಪ್ರೇಟ್ ಮಾಡಿದ್ದಾರೆ. ಹಾಗಾಗಿ ಆ ಥರ ಇದೆ. ಎಷ್ಟು ವರ್ಷ ಆಯಿತು ತೋಟ ಮಾಡಿ? ನಾವು ನೋಡೋ ಮಟ್ಟಿಗೆ 30-40 ವರ್ಷ ಆಗಿದೆ. ಆ ಗಿಡಗಳಿಗೆ ಏಜು. ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅವಕ್ಕೇನು ಗೊಬ್ಬರ, ಸ್ಪ್ರೇ ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ವಿ. ಫಸಲು ಚೆನ್ನಾಗಿ ಬರ್ತಾ ಇದೆಯಾ? ಫಸಲು ಚೆನ್ನಾಗಿ ಬರ್ತಾಯಿದೆ. ಇವಾಗೆಲ್ಲ ಫುಲ್ಲು ಈ ಸೀಸನಲ್ಲಿ ಎಲ್ಲ ನೀರು, ಗೊಬ್ಬರ ಈ ಥರ ಎಲ್ಲ, ಸುಣ್ಣ ಈ ಥರ ಎಲ್ಲ ಹಾಕೊಂಡಿದ್ವಿ. ಬರ್ತಾಯಿದೆ ಫಸಲು. ಏನೇನು ಕೆಲಸ ಮಾಡ್ತೀರಾ ವರ್ಷ ಪೂರ್ತಿ? ಈ ಟೈಮಲ್ಲಿ ಈಗ ಗಿಡಗಸಿ, ಮರಗಸಿ, ನೀರು ಈ ಟೈಮಲ್ಲಿ, ಮತ್ತು ಜೂನ್ ಬಂದರೆ ಗೊಬ್ಬರ ಹಾಕಾದ್ಮೇಲೆ ಒಂದ್ಸತಿ ಚಿಗುರು ಮಾಡ್ತೀವಿ. ಮತ್ತು ಆಗಸ್ಟ್ ಟೈಮಲ್ಲೆಲ್ಲ ಗಿಡ ಕಚ್ಚಡ ಮಾಡ್ತೀವಿ, ಮತ್ತು ಗೊಬ್ಬರ ಅಕ್ಟೋಬರಲ್ಲಿ, ಮತ್ತು ಸ್ಪ್ರೇ, ಮತ್ತು ಕಚ್ಚಡ ಆಗಿ ಮತ್ತು ಹಣ್ಣು ಕೊಯ್ಯೋಕ್ಕೆ ಅಲ್ಲಿಗೆ ಹಣ್ಣು ಕೊಯ್ಲಿ ಬರುತ್ತೆ ನವಂಬರ್-ಡಿಸೆಂಬರಿಗೆ. ಅರೇಬಿಕೆಲ್ಲ ನವಂಬರ್-ಡಿಸೆಂಬರಿಗೆ ಕೊಯ್ತೀವಿ. ಜನವರಿಗೆಲ್ಲ ರೋಬಸ್ಟ ಕೊಯ್ತೀವಿ. ಒಳ್ಳೆ ಫಸಲು ಬರಬೇಕು ಅಂದರೆ ಹೇಗೆ ನಿರ್ವಹಣೆಯನ್ನು ಮಾಡಬೇಕು ತೋಟವನ್ನು? ಒಳ್ಳೆ ಫಸಲು ಬರಬೇಕು ಅಂದರೆ ಟೈಮಿಗೆ ಕರೆಕ್ಟಾಗಿ ಗೊಬ್ಬರ ಹಾಕಬೇಕು. ಕೆಲಸಗಳನ್ನು ಡಿಲೇ ಮಾಡಿದರೆ ಫಸಲು ಡ್ರಾಪ್ ಆಗುತ್ತೆ. ಗಿಡ ಕಸಿಯನ್ನು ಆನ್ ಟೈಮಿಂಗ್ ಮಾಡಬೇಕು. ಮತ್ತು ಅದಕ್ಕೇನು ಬೇಕೋ ಗಿಡಕ್ಕೆ ಪೌಷ್ಟಿಕಾಂಶಗಳು ಅದನ್ನು ನಾವು ಕೊಡ್ತಾ ಇರಬೇಕು. ಆವಾಗ ನಮಗೆ ಬೇಕಾದ ಅಂಶಗಳು ಕಾಫಿ ಇದರಲ್ಲಿ ಒಳ್ಳೆ ಇಳುವರಿ ಬರುತ್ತೆ, ಕ್ರಾಪು ಬರುತ್ತೆ, ವೆಯ್ಟ್ ಬರುತ್ತೆ. ಹಾಗೆ ಅದಕ್ಕೇನೇನು ಕಂಟೆಂಟ್ ಬೇಕೋ ಅದನ್ನು ನಾವು ಕೊಡ್ತಾ ಇರಬೇಕು. ಈ ತಿಂಗಳಲ್ಲಿ ಏನೇನು ಕೆಲಸ ಮಾಡ್ತೀರಿ? ಈ ತಿಂಗಳಲ್ಲಿ ಮರಗಸಿ, ಗಿಡಗಸಿ, ಮೇಯ್ನು ನೀರು ರೋಬಸ್ಟಕ್ಕೆ. ಅರೇಬಿಕಕ್ಕೂ ನಾವು ಈಗ ಮೇಯ್ನು ನೀರು ಹೊಡಿತಾ ಇದ್ದೀವಿ. ಯಾಕೆ ಅಂದರೆ ಟೆಂಪ್ರೇಚರ್ ಜಾಸ್ತಿ ಇದೆ, ಗಿಡಗಳೆಲ್ಲ ಫುಲ್ ವೀಕ್ ಆಗ್ತಿದೆ. ಬೋರ್ಲು ಬರೋ ಚಾನ್ಸಸ್ ಇರ್ಬೋದು ಅರೇಬಿಕ ಗಿಡಗಳಿಗೆ. ರೋಬಸ್ಟಕ್ಕೆ ಬೋರ್ಲು ಬರೋಲ್ಲ ಅಷ್ಟು. ಆದರೆ ಇದು ಗಿಡ ಕಾಂಡ ಕೊರೆತ ಅಂತ ಈ ಥರ ಟೈಪ್ ಬರುತ್ತಲ್ಲ, ರೋಬಸ್ಟಕ್ಕೂ ಮೇಯ್ನ್ ಅಟ್ಯಾಕ್ ಆಗಿದೆ ಇವಾಗ ಬೋರ್ಲು. ಫಸ್ಟೆಲ್ಲ ಇರಲಿಲ್ಲ, ಇವಾಗ ಅದಕ್ಕೂ ಒಂದೊಂದು ಟೈಮು ಸ್ಪ್ರೇ ಮಾಡ್ತೀವಿ ಹಣ್ಣು ಕೊಯ್ಬೇಕಾದ್ರೆ. ಇಲ್ಲ ಚಿಗ್ಲಿ ಪೌಡ್ರು ಈ ಥರ ಹುಳಗಳಿಗೆ ಸ್ಪ್ರೇ ಮಾಡ್ತೀವಿ. ಮೇಯ್ನಾಗಿ ರೋಬಸ್ಟಕ್ಕೂ ಮಾಡ್ತಾಯಿದ್ದೀವಿ ಇವಾಗ. ರೋಬಸ್ಟಕ್ಕೂ ಕೂಡ ಮಾಡ್ತಾಯಿದ್ದೀರಿ. ಈ ಮುಂದಿನ ತಿಂಗಳಲ್ಲಿ ಅಂತ ಮೇ ತಿಂಗಳಲ್ಲಿ ಏನು ಕೆಲಸ ಮಾಡ್ತೀರಿ? ಏಪ್ರಿಲ್ ಮೇ ತಿಂಗಳಲ್ಲಿ ಏನೋ ಅಷ್ಟು ಹೆಚ್ಚಿನ ಕೆಲಸ ಇರಲ್ಲ. ಮಾರ್ಚಿಗೊಂದು ಫಸ್ಟ್ ಟೈಮ್ ಒಂದು ನೀರು ಹೊಡೆದ್ರೆ ಒಂದು 15 ಡೇಸ್ ಆರ್ 20 ಡೇಸಿಗೆ ಒಂದು ಮತ್ತೆ ಬ್ಯಾಕಿಂಗ್ ನೀರು ಕೊಡಬೇಕು. ರೋಬಸ್ಟಕ್ಕಾದರೂ ಅರೇಬಿಕಕ್ಕಾದರೂ ಒಂದು 15 ಡೇಸ್ ಆರ್ 20 ಡೇಸಿಗೆ ಕೊಡಲೇಬೇಕು ನೀರು. ಇಲ್ಲ ಮಳೆ ಬಿತ್ತು ಅಂದರೆ ಅಲ್ಲಿಗೆ ನಾವು ಮತ್ತೆ ಕಂಟಿನ್ಯೂ ಮಾಡಲ್ಲ ಅದನ್ನ. ಅದಾದಮೇಲೆ ಮಳೆ ಬಿದ್ದ ತಕ್ಷಣವೇ ದನಿನ ಗೊಬ್ಬರ ಹಾಕ್ಬಿಡ್ತೀವಿ. ದನಿನ ಗೊಬ್ಬರ ಆದ ತಕ್ಷಣ ಮತ್ತೆ ಚಿಗುರೇನಾರು ಬಂದರೆ ಚಿಗುರು ತೆಗೆದು ಬಿಟ್ಬಿಡ್ತೀವಿ. ಇನ್ನೇನು ಕೆಲಸ ಇರಲ್ಲ. ಮತ್ತು ಮೇ ಎಂಡ್ ಆದರೆ ಜೂನು ಫಸ್ಟಿಗೆ ಮಳೆ ಬಿದ್ದರೆ ಗೊಬ್ಬರ ಹಾಕ್ಬಿಡ್ತೀವಿ. ಬಡ್ಡೆ ಎಲ್ಲ ಬಿಡಿಸಿ ಗೊಬ್ಬರ ಹಾಕ್ಬಿಡ್ತೀವಿ. ನೀರು ಪ್ರಾರಂಭ ಮಾಡಿದರೆ ಈಗಾಗಲೇ? ನೀರು ಪ್ರಾರಂಭ ಮಾಡಿ 1 ವಾರ ಆಯಿತು. ಈಗ ಈ ಟೈಮಲ್ಲಿ ಯಾಕೆ ಮಾಡಬೇಕು ನೀರನ್ನು? ಈ ಟೈಮಲ್ಲಿ ಯಾಕೆ ಮಾಡಬೇಕು ಅಂದರೆ ಈಗ ಮರಗಸಿ, ಗಿಡಗಸಿ ಮಾಡಿ ಮರಗಸಿ ಮಾಡಿರ್ತೀವಿ. ಅದು ಫುಲ್ ವೀಕ್ ಆಗಿರುತ್ತೆ ಗಿಡ, ಮತ್ತು ಒಣಗೋಗೋ ಚಾನ್ಸಸ್ ಇರ್ಬೋದು ತೇವಾಂಶ ಇಲ್ದರೆ. ಅದಕ್ಕೋಸ್ಕರ ನೀರನ್ನ ಸಿಂಪಡಿಸ್ಲೇಬೇಕು ನಾವು. ಮರಗಸಿ ಎಲ್ಲ ಈ ವರ್ಷದ ಆಯ್ತಾ? ಮರಗಸಿದೆಲ್ಲ ಈ ವರ್ಷದ ಆಯಿತು.
ಇನ್ನೇನಿದ್ರು ನೆಕ್ಸ್ಟ್ ಇಯರಿಗೆ, ನೆಕ್ಸ್ಟ್ ಕಾಫಿ ಎಲ್ಲ ಕುಯ್ದಾದ್ಮೇಲೆ ಮತ್ತೆ ನೆಕ್ಸ್ಟ್ ಇಯರಿಗೆ ಮರಗಸಿ. ಅಲ್ಲಿ ತನಕ ಏನೋ ಕೆಲಸ ಇಲ್ಲ. ಯಾಕೆ ಮಾರ್ಚ್ ತಿಂಗಳಲ್ಲೇ ಮರಗಸಿ ಮಾಡಿಬಿಡ್ತೀರಿ? ಮಾರ್ಚ್ ತಿಂಗಳಲ್ಲಿ ಅಂದರೆ ಒಂದೊಂದು ಟೈಮು ಲೇಬರ್ ಸಿಗಲ್ಲ ಕಾಫಿ ಕುಯ್ಯೋಕ್ಕೆ. ಜನವರಿ ಫೆಬ್ರವರಿ ಆಗ್ಬೋದು ಒಂದೊಂದು ಟೈಮು. ಬೇಗ ಲೇಬರ್ ಸಿಕ್ಕಿದ್ರೆ ಬೇಗ ಕುಯ್ದು ಬಿಡ್ತೀವಿ, ಇಲ್ಲ ಫೆಬ್ರವರಿ ಆಗ್ಬೋದು. ಹಾಗಾಗಿ ಅದು ಆ ಟೈಮ್ ಪ್ರಕಾರ ಕೆಲಸ ಇರೋದೇ ಮಾರ್ಚಿಗೆ ನೀರು ಹೊಡೆಯೋದು. ಮಾರ್ಚು 15 ಕಳೆದ ಮೇಲೆ ಈ ಥರ ಫಸ್ಟು ನೀರು ಹೊಡೆಯೋದು ಆ ಥರ ಇರೋದು. ಸೆಕೆಂಡ್ ಟರ್ಮು ಆದರೆ ಮಳೆ ನೋಡ್ಕೊಂಡು ಹೊಡಿತೀವಿ, ಇಲ್ಲ ಮಳೆ ಬಿದ್ದಿಲ್ಲ ಅಂದರೆ ಹೊಡಿತೀವಿ. ಹಂಗೆ ಈ ಮಳೆ ಆಗೋದ್ರೊಳಗಡೆ ಹೂವೆಲ್ಲ ಸೆಟ್ ಮಾಡಿಬಿಡ್ತೀರಿ? ಒನ್ ಟೈಮ್ ಹೂವು ಸೆಟ್ ಮಾಡ್ತೀವಿ. ಹೂವು ಸೆಟ್ ಮಾಡಿ ಕರ್ತಿ ಹೋಗಿ ಮಳೆ ಬಂದರೆ ಬ್ಯಾಕಿಂಗ್ ಕೊಡಲ್ಲ. ಮತ್ತೆ ಮಳೆ ಬಂದರೆ ಅಲ್ಲಿಗೆ ಬಿಟ್ಬಿಡ್ತೀವಿ, ಮತ್ತೇನು ಬ್ಯಾಕಿಂಗ್ ಕೊಡಲ್ಲ. ಮಳೆ ಬಿದ್ದಾದ್ಮೇಲೆ ಸ್ವಲ್ಪ ದಿನ ಬಿಟ್ಟು ಗೊಬ್ಬರ ಹಾಕ್ತೀವಿ, ದನಿಂಗ್ ಗೊಬ್ಬರ. ಈಗ ಒಂದ್ಸತಿ ಮಳೆ ಬಿದ್ಮೇಲೆ ನೆಕ್ಸ್ಟ್ ಬೆಳೆ 1 ವೀಕ್ ಆದ್ಮೇಲೆ ಬೀಳೋ ಚಾನ್ಸಸ್ ಇರ್ಬೋದು ಮಳೆ. ದನಿಂಗ್ ಗೊಬ್ಬರ ಹಾಕ್ಬಿಟ್ರೆ ಅಲ್ಲಿಗೆ ಕ್ಲಿಯರ್ ಆಗುತ್ತೆ ಅದು. ಮಳೆ ಆಗಬೇಕು ಅಂತೀರೋ ಬೇಡ ಅಂತೀರೋ ಈ ಸಂದರ್ಭದಲ್ಲಿ? ನಮಗೆ ಈಗ ಮಳೆ ಬೇಕು. ಹೆಚ್ಚಿನದಾಗಿ ಇವತ್ತಿನ ಖರ್ಚು ವೆಚ್ಚದಲ್ಲಿ ಡೀಸೆಲು, ಪೈಪು, ಲೇಬರ್ಗೆಲ್ಲ ಜಾಸ್ತಿ ಆಗಿದೆ ಕೆಲಸಕ್ಕೆ. ಈ ಪ್ರಕಾರ ನನಗೆ ಮಳೆ ಬೀಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಈಗ ಹೂವೆಲ್ಲ ಸೆಟ್ ಆದಮೇಲೆ ಮಳೆ ಬಂದ್ಬಿಟ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ? ತುಂಬ ಅನುಕೂಲ ಆಗುತ್ತೆ. ಆನಂತರ ಒಂದು 15 ದಿವಸಕ್ಕೊಂದ್ಸರಿ, 1 ತಿಂಗಳಿಗೆ ಒಂದ್ಸರಿ ಮಳೆ ಆದ್ರೂ ಒಳ್ಳೇದೇ ಅಲ್ವಾ? ಮಳೆ ಆಗಿದ್ರೆ ಒಳ್ಳೇದೇ. ನಾವು ದನಿನ ಗೊಬ್ಬರ ಹಾಕಿರ್ತೀವಿ, ಅದನ್ನು ನೀಟಾಗಿ ತಗೊಳುತ್ತೆ ಗಿಡ. ಅದಕ್ಕೆ ಎಷ್ಟು ಇದು ಬೇಕೋ ಟೆಂಪ್ರೇಚರಿಗೆ ತಕ್ಕಂಗೆ ತಗೊಳುತ್ತೆ. ಇಲ್ಲಾಂದರೆ ಗೊಬ್ಬರ ಬೆಂಡ್ ಬರ್ಬಿಡುತ್ತೆ. ಈ ಮರಗಸಿ ಮಾಡಲಿಕ್ಕೆ ನಿಮಗೆ ಕೃಷಿ ಕಾರ್ಮಿಕರೆಲ್ಲ ಸಿಗ್ತಾರೆ? ಕೃಷಿ ಕಾರ್ಮಿಕರು ನಮ್ಮ ಗ್ರಾಮದಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದಾರೆ. ನಾವು ಹೊರಗಿಂದ ಜನನ ಕರ್ಕೊಂಡು ಬಾಡಿಗೆ ವೆಹಿಕಲ್ ಮಾಡ್ಕೊಂಡು ಕರ್ಕೋಬೇಕು. ಎಲ್ಲೆಲ್ಲಿಂದ ಕರ್ಕೊಂಬತ್ತೀರಿ ಜನಗಳನ್ನ? ನಾವು ಕೊಡ್ಲಿಪೇಟೆ ಸೈಡು, ಆಚೆ ಸೈಡೆಯಿಂದ ಅಸ್ಸಾಂನವರೆಲ್ಲ ಇದ್ದಾರಲ್ಲ ಅವರಿಂದ ಕರ್ಕೊಂಡು ಬಂದು ನಾವು ಮಾಡಿಸ್ತಿದ್ವಿ. 1000 1300 ರೂಪಾಯಿ, 1500 ಬೀಳುತ್ತೆ ಲೇಬರ್ ಕಾಸ್ಟ್ ಬಂದು ಹೋಗಿದ್ದೆಲ್ಲ ಸರ್. ಒಂದು ದಿವಸಕ್ಕೆ, ಒಂದು ದಿನಕ್ಕೆ ಒಂದು ಲೇಬರಿಗೆ. ಅವರು ಮತ್ತೆ 9 ಗಂಟೆಗೆ ಸ್ಟಾರ್ಟ್ ಮಾಡಿ 2 ಗಂಟೆಗೆಲ್ಲ ಕೈ ಬಿಟ್ಬಿಡ್ತಾರೆ. ಅಷ್ಟಾಗುತ್ತೆ. ಒಂದು ಲೇಬರಿಗೆ 1200ರಿಂದ 1500 ಬೀಳುತ್ತೆ. ತುಂಬ ದುಬಾರಿ ಆಗಲಿಲ್ವಾ ಅದು? ತುಂಬ ದುಬಾರಿ ಆಯಿತು. ಏನು ಮಾಡೋಂಗಿಲ್ಲ. ಇವಾಗ ಲೇಬರು ಅನಿವಾರ್ಯದಿಂದ ತೋಟನ ಹಾಳ್ಬಿಡೋಕ್ಕಾಗಲ್ಲ, ಮಾಡಲೇಬೇಕು. ಹಂಗಾಗಿ ಮಾಡ್ತಿದ್ವಿ. ಈಗ ತಾವು ಪದವಿ ಮಾಡಿದ್ರಿ, ಪದವಿ ನಂತರ ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಥರದ ಆಲೋಚನೆ ಇತ್ತಾ? ಆಲೋಚನೆ ಇತ್ತು, ಬೇರೆ ಬೆಂಗಳೂರು ಖಾಸಗಿ ಕೆಲಸಕ್ಕೆಲ್ಲ ಹೋಗ್ಬೇಕಂತ. ಆದರೆ ಮನೆ ಕಡೆ ತಂದೆಯವರಿಗೂ ಸ್ವಲ್ಪ ಆರೋಗ್ಯ ಬಗ್ಗೆ ಏರುಪೇರಾದ ತಕ್ಷಣ ಇಲ್ಲಿ ನಾವು ಇಲ್ಲೇ ಇದನ್ನು ಕಂಟಿನ್ಯೂ ಮಾಡಬೇಕು, ಅವ್ರು ಮಾಡಿದ್ದು ಯಾಕೆ ಬಿಡಬೇಕು ಅಂತ ಆ ಥರ ಅನಿಸಿಕೆಯಲ್ಲಿ ನಾವು ಮಾಡ್ತಾರೆ. ಮುಂದುವರ್ಸ್ಕೊಂಡು ಹೋಗ್ಬೇಕು, ಅದನ್ನು ಕಾಪಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ. ಈಗ ಏಪ್ರಿಲ್ ನಂತರ ಒಂದಷ್ಟು ಈಗ ಹೂವೆಲ್ಲ ಆಗಿರುತ್ತೆ, ಸೆಟ್ ಆಗಿರುತ್ತೆ, ಅದಕ್ಕೆಲ್ಲ ಒಂದಷ್ಟು ಪೋಷಕಾಂಶಗಳನ್ನು ಒದಗಿಸ್ಬೇಕಾಗತ್ತೆ. ಹೇಗೆ ಮತ್ತು ಯಾವ ಟೈಮಲ್ಲಿ ಕೊಡ್ತೀರಿ? ಅದೇ ಪೌಷ್ಟಿಕಾಂಶಗಳು ಅಂದರೆ ಇವಾಗ ಒಂದ್ಸತಿ ನೀರು ಹೊಡೆದಿರ್ತೀವಿ, ಮತ್ತೆ ಬ್ಯಾಕಿಂಗಿಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಮಳೆ ಬೀಳಲಿಲ್ಲ ಅಂದರೆ ಬ್ಯಾಕಿಂಗ್ ಹೊಡಿತೀವಿ. ಆ ಟೈಮಲ್ಲಿ ಒಂದ್ಸತಿ ಬ್ಯಾಕಿಂಗ್ ಹೊಡ್ಕೊಂಡು ಆಮೇಲೆ ಗೊಬ್ಬರ ಹಾಕ್ತೀವಿ, ದನಿನ ಗೊಬ್ಬರನ ಹಾಕ್ತೀವಿ. ಗಿಡಕ್ಕೆ ಇಷ್ಟು ಅಂತ ಒಂದು ಬುಟ್ಟಿಲಿ, ಒಂದು ಬುಟ್ಟಿನ 3ರಿಂದ 4 ಗಿಡಕ್ಕೆ. ಆ ಥರ ದನ ಸಾಕೋರು ಕಮ್ಮಿ ಆಗಿದ್ದಾರೆ ಇವಾಗ. ದನಿನ ಗೊಬ್ಬರಕ್ಕೂ ಭಾರಿ ಕಾಸ್ಟ್ಲಿ ಆಗಿದೆ. ಒಂದು ಟ್ರ್ಯಾಕ್ಟ್ರಿಗೆ 4ರಿಂದ 5 ಸಾವಿರ ಆಗಿದೆ. 5 ಸಾವಿರ ಕೊಟ್ಟರು ದನಿನ ಗೊಬ್ಬರ ಸಿಗ್ತಾ ಇಲ್ಲ. ಇದರಲ್ಲಿ ಎಷ್ಟು ನಾವೇ ಸ್ವಂತ ದನ ಸಾಕಿ ಆ ಗೊಬ್ಬರದಿಂದ ನಮ್ಮ ಮನೆಯಲ್ಲಿ ಬರೋದಂಥ ಗೊಬ್ಬರನ ನಮ್ಮ ತೋಟಕ್ಕೆ ಹಾಕ್ತೀವಿ. ನೀವು ದನಕರುಗಳನ್ನು ಸಾಕೊಂಡಿದ್ದೀರಾ? ನಮ್ಮನೆಲ್ಲ ಒಂದು 4 ದನ ಇದೆ, ಒಂದು ಹಸು ಇದೆ, ಚಿಕ್ಕ ಕರುಗಳಿದ್ದಾವೆ, ಕೋಳಿ ದನ ಎಲ್ಲ ಇದ್ದಾವೆ. ನಮ್ಮ ತೋಟಕ್ಕೆ ಏನು ಬೇಕೋ ಗೊಬ್ಬರ ಆ ಥರ ನಾವು ಸೇವ್ ಮಾಡ್ಕೊಳ್ತಾ ಇದ್ದೀವಿ. ಅನುಕೂಲ ಆಗ್ತಾ ಇದೆ. ನಮಗೆ ಏನು ಬೇಕೋ ನಮ್ಮ ತೋಟಕ್ಕೆ ಗೊಬ್ಬರ, ನಮ್ಮ ಗದ್ದೆಗೆ ಏನು ಬೇಕೋ, ನಮ್ಮ ಕೃಷಿಗೆ ಏನು ಗೊಬ್ಬರ ಬೇಕೋ ಅದನ್ನು ನಾವೇ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಕಾಫಿಯಲ್ಲಿ ಚಿಗುರು ಮಾಡಬೇಕು ಅಂತ ಎಲ್ಲ ಹೇಳ್ತಿರ್ತಾರೆ. ಏನು ಚಿಗುರು ಅಂತ ಅಂದರೆ ಯಾವಾಗ ಮಾಡೋ ಅಂಥದ್ದು ಅದನ್ನು? ಚಿಗುರು ಅಂದರೆ ಇವಾಗ ದನಿನ ಗೊಬ್ಬರ ಹಾಕಿರ್ತೀವಿ, ಮತ್ತು ಜೂನ್ ಟೈಮಲ್ಲಿ ಮಿಕ್ಸರ್ ಹಾಕ್ತೀವಿ. ಮಿಕ್ಸರ್ ಗೊಬ್ಬರ ಹಾಕ್ಬೇಕಾದ್ರೆ ಚಿಗುರು ಬರುತ್ತೆ. ಮಳೆ ಜಾಸ್ತಿ ಆಗ್ತಾ ಇರ್ತದೆ ಜೂನ್ ಟೈಮಲ್ಲಿ. ಆವಾಗ ಫಸ್ಟು ಚಿಗುರನ್ನು ತೆಗೆದ್ರೆ ನೆಕ್ಸ್ಟು ಗಿಡಗಳಿಗೆ ಅವಾಯ್ಡ್ ಆಗುತ್ತೆ. ಅದೇನು ಫಸಲಿಗೆ ಬೇಕು ಅದಕ್ಕೆ ಕಾಯಿ ಈಚು ಬಂದಿರುತ್ತಲ್ಲ, ಅದಕ್ಕೆ ಚಿಗುರು ತೆಗೆದ್ರೆ, ಚಿಗುರು ತೆಗಿಲಿಲ್ಲ ಅಂದರೆ ಅದು ತಗೋತಾ ಇರುತ್ತೆ. ನಾವೇನು ಗೊಬ್ಬರ ಹಾಕಿರ್ತೀವಿ ಆ ಚಿಗುರನ್ನ ಅದು ಎಲ್ಲ ಹೇಳ್ಕೊಡ್ತಾ ಇರುತ್ತೆ. ಆ ಚಿಗುರನ್ನ ಕಟ್ ಮಾಡಿದರೆ ಕಾಯಿ ಈಚೆಗೆ ಸ್ವಲ್ಪ ದಪ್ಪ ಬರುತ್ತೆ. ಚಿಗುರು ಮಾಡಲೇಬೇಕು, ವರ್ಷ ಚಿಗುರು ಮಾಡಲೇಬೇಕು. ಇಲ್ಲಾಂದರೆ ಗಿಡ ಬೆಳವಣಿಗೆ ಬರಲ್ಲ, ಕಾಪಿ ಇಳುವರಿ ಬರಲ್ಲ. ಯಾವ್ಯಾವಾಗ ಚಿಗುರು ಮಾಡಿಸ್ತೀರಿ? ನಾವು ಅದೇ ಜೂನ್ ಟೈಮಲ್ಲಿ ಒಂದ್ಸತಿ ಮಾಡ್ತೀವಿ. ಮತ್ತು ಸೆಕೆಂಡ್ ಗೊಬ್ಬರ ಯಾವಾಗ ಹಾಕ್ತೀವಿ, ಅಕ್ಟೋಬರಲ್ಲಿ, ಆಗಸ್ಟಲ್ಲಿ ಅಕ್ಟೋಬರಲ್ಲಿ ಹಾಕ್ತೀವಲ್ಲ, ಅವಾಗ ಒಂದು ಟೈಮ್ ಚಿಗುರು ಮಾಡ್ತೀವಿ. ಗೊಬ್ಬರ ಹಾಕಿದ ತಕ್ಷಣ ಚಿಗುರು ಮಾಡಲೇಬೇಕು. ಚಿಗುರು ಮಾಡಲಿಲ್ಲ ಅಂದರೆ ಅದು ಹಾಕಿರೋ ಗೊಬ್ಬರ ಅದು ಎಳ್ಕೊಬಿಡುತ್ತೆ, ಚಿಗುರಿಗೆ ಆಗುತ್ತೆ. ಆ ಗಿಡ ಡೆವಲಪ್ಮೆಂಟ್ ಬರಲ್ಲ, ಹೂ ಹೆಚ್ಚು ಕಾಯಿಗೆ ಡೆವಲಪ್ಮೆಂಟ್ ಬರಲ್ಲ.
ಈಗ ಚಿಗುರನ್ನ ಮಾಡ್ತಿರಲ್ಲ, ಚಿಗುರು ಮಾಡ್ಲಿಕ್ಕೆ ಸ್ವಲ್ಪ ಅನುಭವಿ ಕೃಷಿಕರೇ ಬೇಕಾಗತ್ತಲ್ವಾ? ಅನುಭವಿ ಕೃಷಿಕರೇ ಬೇಕು, ಅದು ಎಕ್ಸ್ಪೀರಿಯನ್ಸ್ ಇದ್ದವರೇ ಬೇಕು. ವ್ಯತ್ಯಾಸ ಆದರೆ ಮತ್ತೆ ಈಗ ಚಿಗುರು ಮಾಡೋ ಟೈಮಲ್ಲಿ, ಕಸಿ ಮಾಡೋ ಟೈಮಲ್ಲಿ ರೆಕ್ಕೆಗಳೆಲ್ಲ ಕಡ್ದು ಬಿಟ್ರೆ ನೆಕ್ಸ್ಟಿಗೆ ಫಸಲು ರೆಕ್ಕೆಗಳು ಬರಲ್ಲ. ಅದೇನು ಅನುಭವಿಗಳಿರ್ತಾರೆ ಅವರೇ ಆಗ್ಬೇಕು ಅದಕ್ಕೆ. ಅವರು ಸಿಗ್ತಾರ ನಿಮಗೆ? ಸಿಗ್ತಾರೆ, ನಮ್ಮ ಗ್ರಾಮದಲ್ಲೇ ಇದ್ದಾರೆ. ಮತ್ತು ನಮ್ಮ ತಾಯಿಯವರಿಗೆ ಇವರು ಆಚೆ ಈಚೆ ಇದು ಮುಯ್ಯಾಳು ಅಂತ ಮಾಡ್ತೀವಲ್ಲ, ಅದನ್ನ ಮಾಡ್ಕೊಂಡು ಮಾರ್ತಾರೆ. ಈ ಲೇಬರ್ನ ಕರ್ಕೊಂಡ್ರೆ ಅವ್ರಿಗೆ ಅಷ್ಟು ಗೊತ್ತಿರಲ್ಲ ಅದ್ರ ಬಗ್ಗೆ. ಇವರೇ ಮುಯ್ಯಾಳು ಅಂತ ಮಾಡಿಕೊಂಡು ಅದನ್ನು ಮಾಡ್ತಾರೆ. ಮುಯ್ಯಾಳು ಪದ್ಧತಿ ಈಗಲೂ ಇದೆಯಾ ಇಲ್ಲಿ? ಈಗಲೂ ಇದೆ, ಆದರೆ ಸ್ವಲ್ಪ ಕಡಿಮೆ ಆಗಿದೆ, ಮೊದಲಿನಕ್ಕಿಂತ ಕಮ್ಮಿ ಆಗಿದೆ. ಮುಯ್ಯಾಳು ಪದ್ಧತಿ ಅಂದರೆ ಹೇಗೆ ಮತ್ತು ಏನು ಅನುಕೂಲ ಆಗುತ್ತೆ ಅದರಿಂದ? ಮುಯ್ಯಾಳ ಪದ್ಧತಿ ಅಂದರೆ ಲೇಬರಿಗೆ ಕೊಡೋಕ್ಕಷ್ಟು ಉಳಿಯುತ್ತೆ ನಮಗೆ. 10 ಗಂಟೆ 10:15ಗೆ ತೋಟಕ್ಕೆ ಹೋಗ್ತಾರೆ. 5:15, 5:15 ಆಗುತ್ತೆ ಮನೆಗೆ ಬರೋದು. ಮಧ್ಯಾಹ್ನ ಊಟಕ್ಕೆ ಫ್ರೀ. ಅದೇ ನಮ್ಮ ಮನೆಗೆ ಇವ್ರು ಬಂದಿರ್ತಾರೆ, ಇವ್ರ ಮನೆಗೆ ನಾವು ಅವ್ರ ಮನೆಗೆ ಕೆಲಸ ಮಾಡ್ಕೊಡ್ತೀವಿ. ಅದೇ ಥರ ಮುಯ್ಯಾಳಲ್ಲಿ ಆಗುತ್ತೆ. ಲೇಬರಿಗೆ ಕೂಡ ಕಾಸ್ಟ್ ಉಳಿಯುತ್ತೆ. ನಮಗೊಂದು 10 ಆಳು ಬೇಕಾ, ಈಗ 10 ದಿನ ಅವ್ರ ಮನೆಗೆಲ್ಲ ಪಕ್ಕ ಎಲ್ಲ ಮಾತಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಹೋಗ್ತಿದ್ವಿ. ಮುಯ್ಯಾಳು ಪದ್ಧತಿಯಲ್ಲಿ ಏನಾದ್ರು ಸಮಸ್ಯೆಗಳು ಬರುತ್ತಾ? ಸಮಸ್ಯೆಗಳೇನಿಲ್ಲ. ಈಗ ನಿಮ್ಮ ಮನೆಗೆ ನಾವು ಕೆಲಸಕ್ಕೆ ಬರ್ತೀವಿ ಅಂದರೆ ಅವರೇ ಅವತ್ತಿಂದು ಊಟ ಏನಿರುತ್ತೆ ಅದು ಊಟದ್ದು ಎಲ್ಲ ಅವರು ವ್ಯವಸ್ಥೆ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಸಮಸ್ಯೆಗಳು ಅಂತ ಏನಿರೋದಿಲ್ಲ. ಸಮಸ್ಯೆಗಳು ಅಂತ ಏನಿರೋದಿಲ್ಲ. ಈಗ ನಿಮ್ಮ ಮನೆದು ಇವತ್ತು ಕೆಲಸ ಮುಗಿದ್ರೆ ನಾಳೆ ನಮ್ಮ ಮನೆದು ಬನ್ನಿ ಅಂತ ಹಿಂಗೆಲ್ಲ ಮಾತಾಡ್ಕೊಂಡು ಮುಯ್ಯಾಳ ಬಗ್ಗೆ ಮಾತಾಡ್ತೀವಿ. ಎಷ್ಟು ದಿವಸ ಈ ಮುಯ್ಯಾಳ ಪದ್ಧತಿಯನ್ನು ಮಾಡ್ತಾರೆ? ಈಗ ನಾವು ರೇರಾಗಿ ಲೇಬರ್ಗಿಂತ ಇದನ್ನೇ ಹೆಚ್ಚಿನದಾಗಿ ಬೆಳೆಸ್ಕೊಂಡು ಹೋಗ್ತಿರೋದು. ನಾವು ಆಗಿಂದ ಬೆಳೆಸ್ಕೊಂಡು ಬಂದಿದ್ದೀವಿ. ಆದರೆ ಕಾಫಿ ಸೀಸನಲ್ಲಿ ಒಂದು ಮುಯ್ಯಾಳಿಗೆ ಲೇಬರ್ ಬಗ್ಗೆ ಒಂದು ಇದಾಗುತ್ತೆ, ಕೊರತೆ ಆಗುತ್ತೆ. ಅದು ಬಿಟ್ಟರೆ ಅವಾಗ ಹೆಚ್ಚಿನದಾಗಿ ಹೊರಗಡೆ ಲೇಬರ್ನ ಕರ್ಕೋತೀವಿ ಕಾಫಿ ಸೀಸನಲ್ಲಿ. ಅದು ಬಿಟ್ಟರೆ ಇನ್ನು ಕಸಿ ಸೀಸನ್ ಒಂದು ಕರ್ಕೋಬೋದು. ಆಗ ಏನಂದರೆ ಆನ್ ಟೈಮಲ್ಲಿ ಕಸಿ ಮಾಡಬೇಕು ಅಂತೇಳಿ ಇರುತ್ತಲ್ಲ, ನೀರು ಹೊಡಿಬೇಕು ಅಂತ ಇದರಲ್ಲಿ ಸೀಸನ್ ಟೈಮಲ್ಲಿ ಕಸಿ ಮತ್ತು ಹಣ್ಣು ಕೊಯ್ಯಲಿಕ್ಕೆ ಲೇಬರ್ ಕರ್ಕೋತೀವಿ. ಅದು ಬಿಟ್ಟರೆ ಬೇರೆ ಚಿಗುರು ಈ ಥರ ಚಿಕ್ಕ ಪುಟ್ಟ ಕೆಲಸಗಳಿಗೆಲ್ಲ ಮುಯ್ಯಾಳಲ್ಲೇ ನಡ್ಕೊಂಡು ಹೋಗ್ತಿದ್ವಿ. ಈಗ ನಾವು ಒಬ್ಬರ ಮನೆಗೆ ಹೋದರೆ ಬೇರೆಯವರು ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಕೆಲಸ ಮಾಡ್ತಾರೆ? ಸಮಯಕ್ಕೆ ಬರ್ತಾರೆ. ಯಾಕೆಂದರೆ ಹೆಚ್ಚಿನದಾಗಿ ಒಂದು 2-3 ದಿನ ಫಸ್ಟ್ ಹೇಳ್ಕೊಂಡಿರ್ತೀವಿ, ಇವತ್ತು ನನ್ನ ಮನೇದು ಕೆಲಸ ಇದೆ, ನಾಳೆ ನಿನ್ನ ಮನೇದು ಮಾಡೋಣ, ಆ ಥರ ಹೇಳ್ಕೊಂಡಿರ್ತೀವಿ. ಹಾಗಾಗಿ ಬಂದೇ ಬರ್ತಾರೆ. ಅದರಿಂದ ತುಂಬ ಅನುಕೂಲ ಆಗುತ್ತಲ್ವ? ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಲೇಬರ್ನ ಕಾಯಬೇಕು ಅಂತ ಒಂದು ಕೊರತೆ ಇಲ್ಲ. ನಮ್ಮ ಟೈಮಿಗೆ ನಾವು ಹೇಳ್ಕೊಂಡ ಮೇಲೆ ಬಂದೇ ಬರ್ತಾರೆ ಅಂತ ನಮಗೊಂದು ಗ್ಯಾರಂಟಿ ಇದೆ. ಈಗ ಲೇಬರಿಗೆ ನಾವು ಹೇಳಿ ನಾಳೆ ಬರ್ತೀವಿ ಅಂತ ಹೇಳಿರ್ತಾರೆ, ಅಲ್ಲಿಗೆ ಒಂದು ಕಾರಣ ಆಗುತ್ತೆ, ನಾನು ಅಲ್ಲೇ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ಅಂತ ಏನೋ ಒಂದು ಕಾರಣ ಹೇಳ್ತಾರೆ, ಅವ್ರು ಕ್ಯಾನ್ಸಲ್ ಆಗುತ್ತೆ. ಆ ಥರ ಇಲ್ಲ. ಇದು ಮುಯ್ಯಾಳು ಅಂದಮೇಲೆ ಅವ್ರು ನಮಗೆ ನಾಳೆ ಬಂದೇ ಬರ್ತಾರೆ, ಇವತ್ತು ನಾವು ಅವ್ರಿಗೆ ಹೋಗಲೇಬೇಕು ಅಂತ ಆ ಥರ ಒಂದು ಅನಿಸಿಕೆಯಲ್ಲಿ ಅವ್ರು ಬಂದೇ ಬರ್ತಾರೆ. ಕಾಫಿ ಜೊತೆಗೆ ಕಾಳುಮೆಣಸು ಹಾಕೊಂಡಿದ್ದೀರಾ? ಕಾಳುಮೆಣಸು ಹಾಕೊಂಡಿದ್ವಿ. ಎಷ್ಟು ಬಳ್ಳಿ ಇದ್ದಾವೆ? ಬಳ್ಳಿ ಇದೆ ಸ್ವಲ್ಪ. ಈ ಸೀಸನ್ ಸ್ವಲ್ಪ ಮಳೆ ಜಾಸ್ತಿಯಾಗಿ ಸ್ವಲ್ಪ ಹೋಗ್ಬಿಡ್ತು. ಇರೋ ಬಳ್ಳಿ ಇದೆ, ಆದರೆ ಫಸಲು ಈ ಸದ್ಯ ಸ್ವಲ್ಪ ಕಮ್ಮಿ ಇದೆ. ಫಸಲು ಕಡಿಮೆ ಇದೆ. ಫಸಲು ಕಡಿಮೆ. ಯಾಕೆ ಕಡಿಮೆ ಆಯ್ತು ಈ ಸರಿ ಫಸಲು? ಯಾಕೆ ಕಡಿಮೆ ಅಂದರೆ ಮಳೆ ಸ್ವಲ್ಪ ಜಾಸ್ತಿ ಆಯಿತು. ಅವಾಗ ನಾವು ಅದಕ್ಕೇನು ಗೊಬ್ಬರ ಮೆಡಿಸನ್ ಮಾಡಬೇಕು, ಬೋರ್ಡ ಹೊಡೆಯೋದು ಇದೆಲ್ಲ ಮಾಡ್ತಿದ್ವಿ. ಅಂತೂ ಬಳ್ಳಿ ಉಳಿದಿದೆ. ಬಿಟ್ಟರೆ ಮೆಣಸು ಫಸಲು ಕಡಿಮೆ ಆಗಿದೆ. ಮಳೆ ವಿಪರೀತ ಆಗಿ ನಮ್ಮ ಭಾಗಕ್ಕೆಲ್ಲ 100-120 ಇಂಚ್ ಮಳೆ ಸಾಕು. 180ರಿಂದ 210 ಹತ್ರ ರೀಚ್ ಆಗಿದೆ ಮಳೆ ಈ ಸತಿ. ಹಂಗಾಗಿ ಸ್ವಲ್ಪ ಕಾಳು ಕಟ್ಟಲಿಕ್ಕೆ ಅದಕ್ಕೆ ಅವಕಾಶ ಆಗಲಿಲ್ಲ. ಒಳ್ಳೆ ಕಾಳುಮೆಣಸಿನ ಫಸಲು ಬರಬೇಕು ಅಂತ ಹೇಳಿದರೆ, ಇಳುವರಿ ಬರಬೇಕು ಅಂತ ಹೇಳಿದರೆ ಏನೇನು ಕೆಲಸಗಳನ್ನು ಮಾಡಬೇಕು? ಕೆಲಸಗಳು ಇವಾಗ ನೀರು ಹೊಡೆದಿರ್ತೀವಿ. ಈ ಟೈಮಲ್ಲಿ ರೋಬಸ್ಟಾಕಾದರೆ ಅರಾಬಿಕಾದ್ರೆ ನೀರು ಹೊಡಿತೀವಿ. ಮತ್ತು ಅದರ ಬುಡನ ಬಿಡಿಸ್ಬಿಟ್ಟು ಅದಕ್ಕೆ ದನಿನ ಗೊಬ್ಬರ, ಟ್ರೈಕೋಟರ್ಮೋ ಈ ಥರ ಹಾಕಬೇಕು. ಮತ್ತು ಅದನ್ನು ಆವಿ ಆಗಿರ್ತಿ ಬಡ್ಡೆಗೆ ಮುಚ್ಚಬೇಕು. ಮೈಲ್ ತತ್ತು ಈ ಥರ ಎಲ್ಲ ಹಾಕ್ಬೇಕು. ಟಿಮೆಂಟ್ ಎಲ್ಲ ಹುಳ ಹೊಡಿದಿದ್ದಂಗೆ, ಬಡ್ಡೆ ಮೇನು ಹುಳ ಹೊಡಿದಿದ್ದಂಗೆ ಮೇಂಟೈನ್ ಮಾಡಿದರೆ ಬೀಳೋ ದಷ್ಟಪುಷ್ಟವಾಗಿರುತ್ತೆ. ಒಳ್ಳೆ ಫಸಲು ಬರುತ್ತೆ. ಮತ್ತು ಒಳ್ಳೆ ದಾರ ಕಟ್ಟುತ್ತೆ. ಇವಾಗ ಮಳೆಯಲ್ಲಿ ಏನು ಸೆಟ್ ಆಗಿರುತ್ತೆ ಅದನ್ನು ಬೋರ್ಡ ಹೊಡೆದ್ಮೇಲೆ ನಾವು ಉಳಿಸ್ಕೊಳ್ಬೇಕು. 40 ದಿನಕ್ಕೆ ಒಂದ್ಸತಿ ಸ್ಟಾರ್ಟಿಂಗ್ ಒಂದ್ಸತಿ ಬೋರ್ಡ ಹೊಡೆದ್ಮೇಲೆ ಮತ್ತೆ 40 ದಿನಕ್ಕೆ ಬೋರ್ಡ ಹೊಡೆದ್ರೆ ಅದೇನು ಕಾಳು ಕಟ್ಟಿರುತ್ತೆ ಅದು ಉಳಿಯುತ್ತೆ. ಇಲ್ಲ ಅಂದರೆ ಡ್ರಾಪ್ ಆಗುತ್ತೆ. 40 ದಿನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಕಾಫಿ ಕೊಯ್ಲಿಗೆ ಸಂಬಂಧಪಟ್ಟಂಗೆ ಕೃಷಿ ಕಾರ್ಮಿಕರ ಕೊರತೆ ಇದೆ ಅಂತ ಹೇಳಿ ತುಂಬ ಜನ ತುಂಬ ಕಷ್ಟಪಡ್ತಾರೆ ಮತ್ತು ತುಂಬ ಅಳಲನ್ನು ತೋಡ್ಕೊಳ್ತಾರೆ. ಹೇಗಿದೆ ಈ ಕಾಫಿ ಕೊಯ್ಲಿನ ಸಂದರ್ಭದಲ್ಲಿ ಕೃಷಿಕರ ಅವಲಂಬನೆ? ಕೃಷಿಕರ ಅವಲಂಬನೆ ಕಾಫಿ ಕೊಯ್ಯೋ ಟೈಮಲ್ಲಿ ಜನನ ಮೈಂಡಲ್ಲಿ ಏನಿರೋದಂದರೆ, ನಂದು ಫಸ್ಟ್ ಕೊಯ್ದಾಗಬೇಕು, ಎಲ್ಲಿ ರೇಟ್ ಬಿದ್ದೋಗುತ್ತೆ ಆ ಥರ ಕೊರೆ ಇರ್ತಾರೆ, ನಾನು ಫಸ್ಟು ಒಣಗಿಸಿ ಮಾರಬೇಕು ಅಂತ ಆ ಥರ ಒತ್ತಡ ಇರುತ್ತೆ. ಹಂಗಾಗಿ ನನಗೆ ಫಸ್ಟ್ ಬೇಕು ಅಂತಾರೆ ಜನಗಳು. ಲೇಬರು ಅವಶ್ಯಕತೆ ಸ್ವಲ್ಪ ಕಡಿಮೆ ಆಗಿದೆ.
ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ ಲೇಬರ್ ಸಿಗಲಿಲ್ಲ ಅಂದರೆ ನಮ್ಮದು ಮಾಮೂಲಿ ಏನು ಮುಯ್ಯಾಳು ಅಂತ ಮಾಡ್ತಿರ್ತೀವಿ ಅದರಲ್ಲೇ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಲೇಬರ್ ಸಿಕ್ಕಿದ್ರೆ ಲೇಬರ್ನ ಕರ್ಕೊಯ್ತೀವಿ. ಕಡಿಮೆ ಹಿಡುವಳಿ ಇದ್ದಷ್ಟು ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಅಲ್ವಾ? ಕಡಿಮೆ ಇದ್ದಷ್ಟು ಒಳ್ಳೆಯದೇ, ನಾವೇ ಮಾಡ್ಕೋಬೋದು. ಲೇಬರಿಗೆ ಕೂಡ ಸ್ವಲ್ಪ ಉಳಿಯುತ್ತೆ. ಇಲ್ಲಾಂದರೆ ಅವರಿಗೆ ಎಲ್ಲ ಕೊಟ್ಟರೆ ನಮಗೇನು ಉಳಿಯಲ್ಲ. 100% ಒಂದು 60% ಲೇಬರಿಗೆ ಕೊಟ್ಟರೆ ನಮಗೆ 40% ಉಳಿಯೋದು. ಮತ್ತು ತೋಟ ಮೇಂಟೆನೆನ್ಸ್ ಮಾಡೋದು ಕಷ್ಟ ಇರುತ್ತೆ. ಸುಮಾರು ಭತ್ತನೂ ಕೂಡ ಬೆಳ್ಕೊಳ್ತೀವಿ ವರ್ಷ ಅಂತ ಹೇಳಿದ್ರಿ. ಎಷ್ಟು ಎಕರೆನಲ್ಲಿ ಬೆಳಿತೀರಿ? ನಮ್ಮದು ಜಮೀನು ಇರೋದು ಕಮ್ಮಿ, 1.5-2 ಎಕರೆ ಇದೆ. ಅದರಲ್ಲಿ ಏನು ಬೆಳಿತೀವಿ. ಅದರಲ್ಲಿ ಈ ಸತಿ ಒಂದು ಸ್ವಲ್ಪ ಆನೆಗಳೆಲ್ಲ ಹಾಳು ಮಾಡಿಬಿಟ್ಟು ಆನೆ ಕಾಟ ಜಾಸ್ತಿ ಆಗಿದೆ ನಮ್ಮ ಸಕಲೇಶಪುರ ಭಾಗದಲ್ಲಿ. ಹಂಗಾಗಿ ಸ್ವಲ್ಪ ಈ ವರ್ಷ ತಗೊಳಕ್ಕಾಗಲಿಲ್ಲ ಭತ್ತನ, ತುಂಬ ಹಾಳು ಮಾಡಿಬಿಟ್ಟು ಹಾನಿ ಮಾಡಿಬಿಟ್ಟು. ಯಾವ ತಳಿ ಭತ್ತ ಬೆಳ್ಕೊಳ್ತೀರಿ? ನಾವು ತುಂಗ ಬೆಳಿತೀರಿ. ಏನು ತುಂಗದ ಒಂದು ವಿಶೇಷ? ತುಂಗ ಅಂದರೆ ನಮ್ಮ ಲ್ಯಾಂಡಿಗೆ, ನಮ್ಮ ಭಾಗಕ್ಕೆ ತುಂಗ ಚಳಿ ಮಳೆಗೆ ಅಡ್ಜಸ್ಟ್ ಆಗಿದೆ ಆ ಭತ್ತ. ಇಲ್ಲ ಬೇರೆ ಭತ್ತಗಳ ಬೆಳೆದ್ರೆ ನಮಗೆ ಲೇಟ್ ಆಗುತ್ತೆ ನಾಟಿ ಮಾಡೋದು, ಇಲ್ಲ ಬೇಗ ಆಗ್ಬೋದು. ಹಾಗೇನು ಇದು ಮಾಡ್ತೀವಿ, ಚಳಿಗೆ ಸಿಕ್ಕಿದ್ರೆ ಭತ್ತ ಕಾಳು ಕಟ್ಟಲ್ಲ, ಹಂಗಾಗಿ ಡ್ರಾಪ್ ಆಗಿಬಿಡುತ್ತೆ, ಮತ್ತೆ ಜಳ್ಳಾಗ್ಬಿಡುತ್ತೆ. ಹಂಗಾಗಿ ನಮಗೆ ತುಂಗ ನಮ್ಮ ಭಾಗಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಭತ್ತ. ವರ್ಷ ತುಂಗನೇ ಬೆಳಿತಾರೆ ಹೇಗೆ? ನಾವು ವರ್ಷ ತುಂಗ ಬೆಳಿತಿದ್ವಿ. ಈ ಸತಿ ಮನೆಗೆ ಊಟಕ್ಕೆ ಅಂತೇಳಿ ಅಮೋಘ ಅಂತ ಬೆಳ್ಕೊಂಡಿದ್ವಿ. ಅದು ಪರವಾಗಿಲ್ಲ, ಒಳ್ಳೆ ಇಳುವರಿ ಬಂದಿದೆ, ಚೆನ್ನಾಗಿದೆ. ಊಟಕ್ಕೂ ಚೆನ್ನಾಗಿದೆ ಭತ್ತ ಅದು ಅಮೋಘ. ಎಷ್ಟು ಇಳುವರಿ ಬಂತು? ಇಳುವರಿ ನಮ್ಮ ಊಟಕ್ಕೆ ನಾವು ಒಂದು 35-40 ಚೀಲ ಇಟ್ಕೋತೀವಿ. ಕಡಿಮೆ ಒಂದು 12-15 ಕ್ವಿಂಟಲ್ ಇಟ್ಕೋತೀವಿ ಊಟಕ್ಕೆ. ಅಷ್ಟು ಭತ್ತ ನಮಗೆ ಸಾಕು ಊಟಕ್ಕೆ, ಅದೇ ಇಟ್ಕೊಂಡಿದ್ವಿ. ಇಳುವರಿ ಚೆನ್ನಾಗಿದೆ. ಭತ್ತದಲ್ಲಿ ಒಳ್ಳೆ ಇಳುವರಿ ಬರಬೇಕು ಅಂತ ಅಂದ್ರೆ ಏನು ಮಾಡಬೇಕು? ಭತ್ತದಲ್ಲಿ ಒಳ್ಳೆ ಇಳುವರಿ ಬರಬೇಕು ಅಂದರೆ ನಾವೀಗ ಬೇಸಿಗೆಯಲ್ಲಿ ಗದ್ದೆ ಹೋದ ತಕ್ಷಣ ದನಿನ ಗೊಬ್ಬರ ಹಾಕಬೇಕು ಗದ್ದೆಗೆ. ಇಲ್ಲಾಂದರೆ ಡಯಂಚ ಸೆಣಬು ಅಂತ ಈ ಥರ ಹಸಿರು ಎಲೆ ಗೊಬ್ಬರಗಳು ಬೋಗಕ್ಕೆ ಹಾಕಬೇಕು. ಇಳುವರಿ ಬರುತ್ತೆ. ಏನು ಗದ್ದೆಗೆ ಬೋಗ ಆಗಲಿಲ್ಲ ಅಂದರೆ ಇಳುವರಿ ಬರಲ್ಲ. ಅದೇನು ಭತ್ತ ಬಿಡಬೇಕು ಅಷ್ಟೇ ಬಿಡೋದು, ಇಳುವರಿ ಬರಲ್ಲ. ಕಾಳು ಸರಿ ಕಟ್ಟಲ್ಲ, ಜಳ್ಳಾಗುತ್ತೆ, ಈ ಥರ ಆಗುತ್ತೆ. ಗದ್ದೆಗಳಲ್ಲಿ ಈ ಬೇಸಿಗೆ ಬೆಳೆನೂ ಮಾಡ್ತಾರೆ? ಬೇಸಿಗೆಗಳು ಅದೇ ಬೀನ್ಸು ನಡ್ತೀವಿ. ಬೀನ್ಸ್ ಬಿಟ್ರೆ ಹಿಂದೆಲ್ಲ ಮೆಣಸು ಗಿಡನ ಮಾಡ್ತಾ ಇದ್ವಿ. ಈಗೆಲ್ಲ ಮಧ್ಯವರ್ತಿಗಳು ಜಾಸ್ತಿ ಆಗಿದ್ದಾರೆ, ಅವರಿಗೆ ಎಲ್ಲ ಹೋದ್ರೆ ನಮಗೇನು ಉಳಿಯಲ್ಲ. ಹಂಗಾಗಿ ಮೆಡಿಸನ್ ಎಲ್ಲ ಜಾಸ್ತಿ ಬೇಕು ಇವಾಗ. ಮೊದಲಿನ ಥರ ಈಗ ಬಿಸಿಲು ಟೆಂಪ್ರೇಚರ್ ಎಲ್ಲ ಜಾಸ್ತಿ ಇದೆ. ಹಂಗಾಗಿ ಏನು ನೀರು ಹಾಕಿದ್ರು ಡ್ರೈ ಆಗುತ್ತೆ ಈ ಬಿಸಿಲಲ್ಲೆಲ್ಲ. ಡೈಲಿ ನೀರು ಬಿಡಬೇಕು. ಹುಳಗಳು ಜಾಸ್ತಿ ಮೆಣಸು ಗಿಡಕ್ಕೆ, ಕಾಯಿಗೆಲ್ಲ ಹುಳ ಹೊಡೆಯುತ್ತೆ. ಹಂಗಾಗಿ ಇವಾಗ ಸ್ವಲ್ಪ ಮೆಣಸು ಗಿಡ ಕಮ್ಮಿ ಮಾಡಿದ್ದಾರೆ. ಬೇಸಿಗೆ ಬೆಳೆ ತಡ್ನಿ, ಜೋಳ, ದನಗಳಿಗೆ ಜೋಳ, ಅದು ಬಿಟ್ಟರೆ ಶುಂಠಿ, ಬೀನ್ಸ್ ಇಷ್ಟು ಬೆಳಿತೀವಿ ಅಷ್ಟೆ. ಹೀಗೆ ತರಕಾರಿ ಬೆಳೆಗಳನ್ನು ಏನು ಬೆಳಿತೀರ? ಮೆಣಸಿನಕಾಯಿ ಆಗ್ಬೋದು ಮತ್ತು ಬೀನ್ಸ್ ಆಗ್ಬೋದು, ಇದನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ? ತರಕಾರಿ ಬೆಳೆ ಈಗ ಬೀನ್ಸ್ ಎಲ್ಲ ಮಾಡಿದರೆ ಮನೆ ಹತ್ರಕ್ಕೆ, ಹೊಲದ ಹತ್ರಕ್ಕೆ ಬಂದು ಗಾಡೀಲಿ ತಗೋಯ್ತಾರೆ. ಇಲ್ಲಾಂದರೆ ನಾವು ನಮ್ಮ ನಿಯರು ಶನಿವಾರ ಸಂತೆ, ನಮಗೆ ಸಂತೆ ಶನಿವಾರ ಸಂತೆ ನಡೆಯುತ್ತೆ. ಅಲ್ಲಿಗೆ ಏನು ಎಲ್ಲ ಈಗ ಊರವರೆಲ್ಲ ಒಂದು 4-5 ಜನ ಎಲ್ಲ ಬಾಡಿಗೆ ಮಾಡ್ಕೊಂಡು ಒಂದು ಗಾಡೀಲಿ ಬಾಡಿಗೆ ಇರುತ್ತೆ, ಆ ಗಾಡೀಲಿ ತಗೊಂಡು ಹೋಗ್ತೀವಿ. ಅವ್ರಿಗೆ ಇಷ್ಟ ಅಂತ ದುಡ್ಡು ಕೊಟ್ಟು ಬಾಡಿಗೆ ಗಾಡಿಗೆ ತಗೊಂಡು ಹೋಗ್ತೀವಿ. ಈ ಬೀನ್ಸು, ಜೋಳ ಈ ಥರದನ್ನ ಬೆಳೆಯೋ ಅಂಥದ್ದು ಅನುಕೂಲ ಅಂತೀರಾ ಅಥವಾ ಮೆಣಸಿನಕಾಯಿ ಬೆಳೀತಾ ಇದ್ದದ್ದು ಅನುಕೂಲ ಅಂತೀರಾ? ಮೆಣಸಿನಕಾಯಿ ಬೆಳೆಯೋದು ಅನುಕೂಲ ಅಂತಿಲ್ಲ. ಅದಕ್ಕೆ ಮೆಡಿಸನ್ ಇವಾಗ ಇತ್ತೀಚೆಗೆ ಜಾಸ್ತಿ ತಗೊಳ್ತಿದೆ ಅದು. ಯಾಕೆ ಅಂದರೆ ಟೆಂಪ್ರೇಚರು ಜಾಸ್ತಿ ಇದೆ. ಇವಾಗೆಲ್ಲ ಮೆಡಿಸನ್ನಿಗೆ ಭೂಮಿ ಎಡಿಟ್ ಆಗಿ ಹೋಗ್ಬಿಟ್ಟಿದೆ. ಮೆಡಿಸನ್ ಇಲ್ದೆಲ್ಲ ಏನೂ ಬರಲ್ಲ, ಆ ಥರ ಆಗಿದೆ. ಬೀನ್ಸು ಮತ್ತು ದನಗಳಿಗೆ ನಾವು ಜೋಳ ಬೆಳಿಬೇಕು. ಇವಾಗ ಬೇಸಿಗೆಯಲ್ಲಿ ಹುಲ್ಲೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ, ಹಸಿರು ಹುಲ್ಲು ಕಮ್ಮಿ ದನಗಳಿಗೆ, ಹಂಗಾಗಿ ಜೋಳ ಹಾಕತ್ತೀವಿ ದನಗಳು. ದನಕರುಗಳು ಎಷ್ಟು ಸಾಕಾಣಿಕೆ ಮಾಡ್ತಾ ಇದ್ದೀರಿ? ಒಂದು ಹಸು ಇದೆ, 1-2 ಕರ ಇದೆ ಅಷ್ಟೇ. ಅದಕ್ಕೆಲ್ಲ ಮೇವು, ಹುಲ್ಲು ಇವೆಲ್ಲ ಹೆಂಗೆ ಮಾಡ್ತೀರಿ? ಹುಲ್ಲು ಎಲ್ಲ ಅದೇ ನಾಟಿ ಮಾಡಿರ್ತೀವಲ್ಲ, ಆ ಹುಲ್ಲು ಮಿಷಿನಿಗೆಲ್ಲ ಬರುತ್ತಲ್ಲ, ಅದನ್ನು ರೋಲ್ ಮಾಡಿ, ಇಲ್ಲ ಹಂಗೆ ಪಿಂಡಿ ಕೈಯಲ್ಲಿ ಕಟ್ಕೊಂಡು ಅದನ್ನು ಮುಂಡ ಒಟ್ಟಿ ಆ ಹುಲ್ಲನ್ನ ಮಾಡ್ಕೊತೀವಿ. ಈ ಟೈಮಲ್ಲಿ ಏಪ್ರಿಲ್, ಮೇ, ಜೂನ್ ಟೈಮ್ವರೆಗೂ ಹಸಿರು ಬೆಳೆ ಅಂದರೆ ಜೋಳ ಸಿಗುತ್ತೆ. ಆ ಜೋಳದಲ್ಲಿ ಮೇಂಟೈನ್ ಮಾಡ್ತೀವಿ ದನಗಳು. ಏನು ದನಕರುಗಳು ಹಾಲಿನ ಉದ್ದೇಶಕ್ಕೆ ಸಾಗಾಣಿಕೆ ಮಾಡೋ ಅಂಥದ್ದು ಅಥವಾ ಏನು ಉದ್ದೇಶಕ್ಕೆ ಅಂತಲ್ಲ? ಇವತ್ತಿನ ಇದರಲ್ಲಿ ಸಿಚುವೇಶನಲ್ಲಿ ಅರ್ಧ ಲೀಟ್ರಿಗೆ ಹಾಲಿಗೆ 30-35 ರೂಪಾಯಿ ಆಗಿದೆ. ನಾವು ಟೌನಿಗೆ ಹೋಗ್ಬೇಕು ಅಂದರೆ ನಮಗೆ 12-13 ಕಿಲೋಮೀಟ್ರ್ ನಮ್ಮ ಶನಿವಾರ ಸಂತೆ. ಮುಚ್ಚಂಗಿ ಹೋಗ್ಬೇಕು ಅಂದರೆ 6 ಕಿಲೋಮೀಟ್ರ್ 7 ಕಿಲೋಮೀಟ್ರು. ಹಂಗಾಗಿ ಡೈಲಿ ನಮಗೆ ಈಗ ಮಜ್ಜಿಗೆ ಮೊಸರು ಅಂದಮೇಲೆ ಹಳ್ಳಿ ಅಂದಮೇಲೆ ಉಪಯೋಗಿಸ್ಲೇಬೇಕು. ದನ ಕರುಗಳಿಗೆ, ನಮ್ಮ ಚಿಕ್ಕ ಕರುಗಳಿಗೂ ಮಜ್ಜಿಗೆ ಎಲ್ಲ ಕೊಡ್ತೀವಿ. ಈ ಥರ ಬೇಕೇ ಬೇಕಲ್ಲ, ಹಂಗಾಗಿ ದನ ಕರುಗಳು ಸಾಕಿದ್ವಿ. ಮತ್ತೆ ಕೊಟ್ಟಿಗೆ ಗೊಬ್ಬರನೂ ಕೂಡ ಆಗುತ್ತೆ ಅಲ್ವಾ? ಕೊಟ್ಟಿಗೆ ಗೊಬ್ಬರನ ಆಗುತ್ತೆ. ಅದರಿಂದ ಕೊಟ್ಟಿಗೆ ಗೊಬ್ಬರದಿಂದ ಕಾಂಪೋಸ್ಟು, ಎರೆ ಗೊಬ್ಬರ ಈ ಥರ ಎಲ್ಲ ಮಾಡ್ತೀವಿ. ಅದನ್ನು ಮೆಣಸಿಗೆ, ಕಾಫಿಗೆಲ್ಲ ಹಾಕ್ತೀವಿ, ಗದ್ದೆಗೆ ಹಾಕತ್ತೀವಿ. ಅಡಿಕೆ, ಮೆಣಸು, ಕಾಫಿ ಎಲ್ಲಕ್ಕೂ ಯೂಸ್ ಮಾಡ್ತೀವಿ ಕೊಟ್ಟಿಗೆ ಗೊಬ್ಬರ.
ಶುಂಠಿ ಪ್ರತಿ ವರ್ಷನೂ ಬೆಳಿತೀರಾ ಹೇಗೆ? ಶುಂಠಿ ಪ್ರತಿ ವರ್ಷನೂ ಬೆಳೀತಾ ಇದ್ವಿ ನಾವು, ಕಣಂಗೆ ಬಿಟ್ಟಿಲ್ಲ. ನಮ್ಮ ಅಪ್ಪ ಅವ್ರು ಕಂಟಿನ್ಯೂ ಮಾಡ್ಕೊ ಬರ್ತಾರೆ, ಅದನ್ನು ನಾವು ಕಂಟಿನ್ಯೂ ಮುಂದುವರಿಸ್ತಾ ಇದ್ವಿ, ಬಿಟ್ಟಿಲ್ಲ ಅದನ್ನು. ಪ್ರತಿ ವರ್ಷ ಎಷ್ಟು ಚೀಲ ಹಾಕ್ತೀರಿ ಶುಂಠಿನ? ಪ್ರತಿ ವರ್ಷ ರೇಟ್ ತಕ್ಕಂಗೆ ಹಾಕ್ತೀವಿ. ಒಂದು ವರ್ಷ ರೇಟ್ ಇದ್ದರೆ ಜಾಸ್ತಿ ಬೆಳಿತೀವಿ, ರೇಟ್ ಏರುಪೇರು ಆದರೆ ಕಮ್ಮಿ ಹಾಕ್ತೀವಿ. ನೆಕ್ಸ್ಟ್ ರೇಟ್ ಸಿಗುತ್ತೋ ಇಲ್ವೋ ಅಂತ ಅದ್ರ ಮೇಲೆ ಡಿಪೆಂಡ್. ಈಗ ಹೋದ ವರ್ಷ 10 ಚೀಲ ಹಾಕಿದರೆ ಈ ವರ್ಷ ರೇಟ್ ಕಮ್ಮಿ ಆದರೆ ಕಮ್ಮಿ ಮಾಡ್ತೀವಿ. ರೇಟ್ ಏನಾದ್ರು ಜಾಸ್ತಿ ಆಗ್ಬೋದು ಅಂದರೆ ಜಾಸ್ತಿ ಬೆಳೆಯೋಣ ಅಂತ ಬೆಳಿತೀವಿ. ಶುಂಠಿ ಒಳ್ಳೆ ಇಳುವರಿ ಬರಬೇಕು, ಒಳ್ಳೆ ಫಸಲು ಬರಬೇಕು ಅಂತ ಅಂದರೆ ಏನು ಮಾಡಬೇಕು? ಶುಂಠಿ ಒಳ್ಳೆ ಇಳುವರಿ ಬರಬೇಕು ಅಂದರೆ ಫಸ್ಟ್ ಆಫ್ ಆಲು ನಾವು ಶುಂಠಿ ಹಾಕ್ಬೇಕಾದ್ರೆ ದನಿ ಗೊಬ್ಬರ ಜಾಸ್ತಿ ಹಾಕಬೇಕು. ಗುಳಿ ಮಾಡಿರ್ತೀವಲ್ಲ ಅದಕ್ಕೆ ದನಿ ಗೊಬ್ಬರ ಹಾಕಬೇಕು. ಮೀನು ಔಷಧಿ ಇರ್ತೀವಲ್ಲ ಅದ್ರ ಮೇಲೆ ಡಿಪೆಂಡು. ಶುಂಠಿಗೆ ಮೊಳಕೆ ಕಟ್ತೀವಲ್ಲ ಅವಾಗ ಹುಳ ಬರ್ದ ರೀತಿ ನೋಡ್ಕೋಬೇಕು. ಅದನ್ನು ಹುಳ ಬರ್ದಿಲ್ಲಂಗೆ ಮೇಂಟೈನ್ ಮಾಡಿ ಒಳ್ಳೆ ಮೊಳಕೆ ಬಂದರೆ ದನಿ ಗೊಬ್ಬರ ಹಾಕಿ ಹುಲ್ಲೆಲ್ಲ ಮುಚ್ಚಿ ನೀರೆಲ್ಲ ಹೊಡಿತೀವಲ್ಲ, ಆಮೇಲೆ ಮಿಕ್ಸರ್ ಗೊಬ್ಬರ ಹಾಕ್ತೀವಿ. ಮಿಕ್ಸರ್ ಗೊಬ್ಬರ ಕಮ್ಮಿ ಮಾಡಬೇಕು, ಸಾವಯವದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ ಇಳುವರಿ ಬರುತ್ತೆ. ನಿರ್ವಹಣೆ ಕ್ರಮಗಳನ್ನು ಏನೇನು ಅನುಸರಿಸಬೇಕು? ನೀರಾಗ್ಬೋದು, ಪೋಷಕಾಂಶ ಆಗ್ಬೋದು, ರೋಗ ಕೀಟಗಳಾಗ್ಬೋದು, ಇದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ? ನಿರ್ವಹಣೆ ಅಂದರೆ ಈಗ ಹುಳಗಳು ಬಂತು ಅಂದರೆ ಕೆಮಿಕಲ್ನ ಅದಕ್ಕೆ ಏನು ಬೇಕೋ ಆ ಕೆಮಿಕಲ್ ಮಾಡಲೇಬೇಕಾಗುತ್ತೆ, ಮೆಡಿಸನ್ನ. ಮತ್ತು ಟೈಮಿಗೆ ಇಳುವರಿ ಕಮ್ಮಿ ಬರ್ತಾಯಿದೆ, ಅದೇನು ಚಿಗುರು ಕಮ್ಮಿ ಬರ್ತಾಯಿದೆ ಅಂದರೆ ಗೊಬ್ಬರ ಹಾಕಲೇಬೇಕಾಗುತ್ತೆ, ಅದಕ್ಕೆ ಅಷ್ಟು ಮಾಡ್ತೀವಿ. ಕಾಫಿ ಆಗ್ಬೋದು, ಕಾಳುಮೆಣಸು ಆಗ್ಬೋದು, ಮತ್ತು ಶುಂಠಿ ಆಗ್ಬೋದು, ಇದನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ? ಇದನ್ನೆಲ್ಲ ಮನೆ ಹತ್ರನೇ ಬರ್ತಾರೆ. ಕಾಫಿ ಗಾಡಿ ಅಂದರೆ ಕಾಫಿ ಅವ್ರಿಗೆ ಫೋನ್ ಮಾಡಿದರೆ ಮನೆ ಹತ್ರನೇ ಬಂದು ಬೈ ಮಾಡ್ತಾರೆ ಕಾಫಿನ. ಶುಂಠಿನೂ ಅಷ್ಟೇ, ಈಗ ಇಷ್ಟು ಚೀಲ ಇದೆ ನಮ್ದು, ಇಷ್ಟು ಚೀಲ ಆಗುತ್ತೆ ಅಂದರೆ ಅವರೇ ಬಂದು ಮನೆ ಹತ್ರ ಒಂದು ರೇಟ್ ಫಿಕ್ಸ್ ಮಾಡಿ ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾರೆ. ಅವ್ರ ಸ್ಪಾಟಲ್ಲೇ ಬಂದು ತಗೊಂಡು ಹೋಗ್ತಾರೆ. ಅಲ್ಲೇ ಮಾರಾಟ ಮಾಡಿಬಿಡ್ತೀರಿ? ಎಲ್ಲ ಮಾರಾಟ ಮಾಡ್ತೀವಿ. ಅದೇನು ಅಕೌಂಟ್ ಥ್ರೂನ ಇಲ್ಲ ಕ್ಯಾಶ್ ಇದು ಮಾಡ್ತಾರೆ ಅಮೌಂಟ್. ತಾವು ಪದವಿ ಮಾಡಿದಂಥವ್ರು ಈಗ ಕೃಷಿ ಮಾಡ್ತಿದ್ದೀರಿ, ಎಲ್ಲಾದರೂ ಉದ್ಯೋಗ ಮಾಡಬೇಕಾಗಿತ್ತು ನಾನು, ಅಥವಾ ಪೇಟೆ ಪಟ್ಟಣಗಳಿಗೆ ಹೋಗಬೇಕಾಗಿತ್ತು ಅಂತ ಅನ್ಸುತ್ತಾ ಹೇಗೆ? ಅನಿಸುತ್ತೆ, ಆದರೆ ತಂದೆಯವರಿಗೆ ಆರೋಗ್ಯ ಸಮಸ್ಯೆ ಆಗಿ ಮತ್ತೆ ಮುಂದೆ ಏನು ನಮ್ಮ ಜಮೀನು ಹಾಳು ಬೀಳ್ತಾವೋ ಈ ಥರ ಆಗ್ಬಿಡ್ತಾವೆ. ಮತ್ತೆ ಅವ್ರ ಕೈಲಾಗಲಿಲ್ಲ ಅಂದರೆ ಬಿಟ್ಬಿಡ್ತಾರೆ, ಮಾಡ್ಲಿಕ್ಕಾಗಲ್ಲ ಅಂತ. ನಾವು ಮತ್ತೆ ಒಂದು ಟೈಮಿಗೆ ಹೊರಗಡೆಯಿಂದ ಬಂದು ನಗರದಿಂದ ಬಂದು ಹಳ್ಳಿಗೆ ಬರ್ಬೇಕಾದ್ರೆ ನಮಗೆ ಮತ್ತೆ ರಿಕವರಿ ಮಾಡಲಿಕ್ಕೆ ಆ ಜಮೀನು ತುಂಬ ಸಮಯ ತಗೊಳುತ್ತೆ. ಹಂಗಾಗಿ ಬೇಡ ಅಂತ ನಾವು ಅದನ್ನೇ ಕಂಟಿನ್ಯೂ ಮಾಡೋದಂತ ಇಲ್ಲಿದ್ದೀವಿ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ಕೃಷಿ ಬದುಕು ಪರವಾಗಿಲ್ಲ, ನಮಗೆ ಮಾಡ್ಕೊಂಡು ಹೋಗ್ತಿದ್ವಿ, ಚೆನ್ನಾಗಿದೆ. ಆದರೆ ಒಂದೊಂದು ಟೈಮು ನಾವು ಬೆಳೆದಿದ್ದ ಬೆಳೆಗೆ ಒಳ್ಳೆ ಬೆಲೆ ಸಿಗಲ್ಲ. ಅದು ಒಂದೊಂದು ಟೈಮ್ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಇನ್ನೇನು ಉಳಿದಂತೆ ನೀವೇ ಬಹುತೇಕ ಕೆಲಸಗಳನ್ನೆಲ್ಲ ನೀವೇ ಮಾಡ್ಕೊಳ್ತೀರಾ ಅಥವಾ ಕೃಷಿ ಕಾರ್ಮಿಕರ ಮೇಲೆ ಅವಲಂಬಿತರಾಗಿದ್ದೀರಾ ಹೇಗೆ? ನಾವೇ ಮಾಡ್ತೀವಿ ನಮ್ಮ ಕೈಲಾದಷ್ಟು. ನಮಗೆ ಸ್ವಲ್ಪ ಆಗಲಿಲ್ಲ ಅಂದರೆ ಜಾಸ್ತಿ ಟೈಮಿಗೆ ರಿಕವರಿ ಮಾಡಬೇಕು, ಈ ಕೆಲಸ ಇವತ್ತೇ ಮುಗಿಸ್ಬೇಕು ಅಂದರೆ ಲೇಬರ್ನ ಕರ್ಕೊಳ್ತೀವಿ. ನಮ್ಮ ಟೈಮಿಗೆ ಸಿಗಲಿಲ್ಲ ಅಂದರೆ 2-3 ದಿನ ಆಗ್ಬೋದು, ನಾವೇ ಸ್ವಲ್ಪ ಕಷ್ಟಪಟ್ಟು ಮಾಡ್ತೀವಿ. ಸಂಪೂರ್ಣ ಕೃಷಿಯನ್ನೇ ಅವಲಂಬಿಸಿದಿರೋ ಅಥವಾ ಬೇರೆ ಏನಾದರೂ ವೃತ್ತಿ ಮಾಡ್ತೀರಾ ಹೇಗೆ? ನಮ್ದೇ ಟ್ರ್ಯಾಕ್ಟರ್ ಇದೆ, ಬಾಡಿಗೆ ಮಾಡ್ತೀವಿ. ಅದೇ ಹೊಲ ಉಳೋದು ಈ ಥರ ಮಳೆಗಾಲದಲ್ಲಿ ನಾಟಿ ಸೀಸನಲ್ಲಿ ಗದ್ದೆಗಳನ್ನು ಉಳ್ತೀವಿ. ನಮ್ಮ ಮನೆ ಯೂಸಿಗೆ ಟ್ರ್ಯಾಕ್ಟರ್ ಇದೆ, ಈ ಥರ ಮಾಡ್ತೀವಿ ಬಾಡಿಗೆಗಳು ಮಾಡ್ಕೊಂಡು. ಟ್ರ್ಯಾಕ್ಟ್ರಿಂದಲೂ ಕೂಡ ಒಳ್ಳೆ ದುಡಿಮೆ ಆಗುತ್ತಾ? ಟ್ರ್ಯಾಕ್ಟ್ರಿಂದನೂ ಆಗುತ್ತೆ. ಇವಾಗ ಅಂದರೆ ಎಲ್ಲ ಅದೇ ಇದಕ್ಕೆ ಕೃಷಿ ಪರ್ಪಸ್ಸಿಗಾಗಿ ಟ್ರ್ಯಾಕ್ಟರ್ಗಳು ಜಾಸ್ತಿ ಆಗಿದ್ದಾವೆ, ಆಗೋದಾಗುತ್ತೆ ಸಾಮಾನ್ಯ. ಟ್ರ್ಯಾಕ್ಟರ್ಗೆ ಏನೇನು ಕೆಲಸ ಸಿಗುತ್ತೆ? ಟ್ರ್ಯಾಕ್ಟ್ರಿಗೆ ಹೊಲ ಉಳೋದು, ಈ ಥರ ಗೊಬ್ಬರ ಹೊಡೆಯೋದು, ಸೌದೆ, ಈ ಥರ ಎಲ್ಲ ಬಾಡಿಗೆ ಸಿಗುತ್ತೆ. ಸಂಪಾದನೆ ಚೆನ್ನಾಗಾಗುತ್ತಾ? ಆಗುತ್ತೆ ತಕ್ಕ ಮಟ್ಟಿಗೆ. ಯಾಕೆಂದರೆ ಈ ಸತಿ ಹೊಡೆದಿದ್ದು ಇವಾಗಲೇ ಬಾಡಿಗೆ ಬರಲ್ಲ, ಕಾಯಬೇಕು. ಸೀಸನಲ್ಲಿ ಕೊಡ್ತಾರೆ. ಇವಾಗ ಕಾಫಿ ಸೀಸನ್, ಭತ್ತ ಸೀಸನಲ್ಲಿ ಅವ್ರದ್ದೇನು ಅಮೌಂಟ್ ಇರುತ್ತೆ ಅದನ್ನು ಕೊಡ್ತಾರೆ. ಅಲ್ಲಿ ತನಕ ನಮ್ಮ ಕೈಯಿಂದ ಬಂಡವಾಳ ಹಾಕೊಂಡೋದಕ್ಕೆ ನಾವು ಡೀಸೆಲ್ ಈ ಥರ ಎಲ್ಲ ಮೇಂಟೈನ್ ಮಾಡ್ಕೊಂಡು ಟ್ರ್ಯಾಕ್ಟರ್ನ ಮೇಂಟೈನ್ ಮಾಡಬೇಕು. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ಸಿಂಚನ್? ಕೃಷಿ ಬದುಕು ನಮಗೆ ಚೆನ್ನಾಗಿದೆ, ಸಾಕು, ನಾವು ಮಾಡ್ಕೊಂಡು ಹೋಗ್ತಿದ್ವಿ. ಇದೇ ರೀತಿ ಮುಂದೆ ಹೀಗೆ ಒಳ್ಳೆ ಬೆಳೆದಿದ್ದಕ್ಕೆಲ್ಲ ಬೆಲೆ ಸಿಕ್ಕಿದ್ರೆ ಏನು ಬೇಜಾರಿಲ್ಲ ರೀತಿ ಆಗುತ್ತೆ. ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು? ನಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ನಮ್ಮ ನಂಬರ್ ಇದೆ, ಆ ನಂಬರ್ಗೆ ಸಂಪರ್ಕ ಮಾಡಬೇಕು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳಿ. 9353254944. ಇನ್ನೊಂದ್ಸರಿ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 9353254944. ಒಳ್ಳೆಯದು ಸಿಂಚನ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ
ಸಕಲೇಶಪುರ ತಾಲೂಕು ಚಿಕ್ಕಂದೂರು ಗ್ರಾಮದ ಯುವ ಕೃಷಿಕ ಸಿಪಿ ಸಿಂಚನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಉಪಕಸುಬಾಗಿ ಕುರಿ ಸಾಕಾಣಿಕೆ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಯ ಜೊತೆಗೆ ಪಶುಸಂಗೋಪನೆಯು ಹೆಚ್ಚುವರಿ ಆದಾಯದ ಉತ್ತಮ ಮೂಲವಾಗಿದೆ. ಪಶುಸಂಗೋಪನೆಯಲ್ಲಿ ಗ್ರಾಮೀಣ ಪ್ರದೇಶದ ಜನರು ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿ, ಕೋಳಿ ಮುಂತಾದವುಗಳನ್ನು ಸಾಕಿಕೊಂಡು ವ್ಯಾಪಾರವನ್ನ ಮಾಡ್ತಾರೆ. ದೇಶದ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯಗಳಲ್ಲಿ ಪಶುಸಂಗೋಪನೆಯನ್ನ ಉತ್ತೇಜಿಸಲು ಕೇಂದ್ರದ ರಾಷ್ಟ್ರೀಯ ಜಾನುವಾರು ಮಿಷನ್ ಅನ್ನುವ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಇದರ ಅಡಿಯಲ್ಲಿ ಯೋಜನೆಗಳನ್ನು ಮಾಡುವ ಮೂಲಕ ರೈತರಿಗೆ ಮತ್ತು ದನಗಾಹಿಗಳಿಗೆ ಸಹಾಯ ಮಾಡ್ತಾರೆ. ಇದರಲ್ಲಿ ರೈತರಿಗೆ ಸಹಾಯಧನವನ್ನು ನೀಡಲಾಗುತ್ತೆ ಮತ್ತು ಅಗತ್ಯವಿದ್ದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೂಡ ನೀಡಲಾಗುತ್ತೆ. ಕಳೆದ ಕೆಲವು ದಶಕಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ಪ್ರಯತ್ನಗಳ ಸಕಾರಾತ್ಮಕ ಪರಿಣಾಮವೂ ಕೂಡ ಗೊತ್ತಾಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಕಡಿಮೆ ಖರ್ಚಿನಲ್ಲಿ ಪಶುಪಾಲನೆಯಿಂದ ಲಕ್ಷಗಟ್ಟಲೆ ಆದಾಯವನ್ನ ಪಡಿತಾ ಇರೋದನ್ನ ಕಾಣಬಹುದು. ಇದರಲ್ಲಿ ಕುರಿ ಸಾಕಾಣಿಕೆಯೂ ಕೂಡ ಸೇರಿದೆ. ಕಳೆದ ಕೆಲವು ವರ್ಷಗಳಿಂದ ದೇಶದ ಹಲವು ರಾಜ್ಯಗಳಲ್ಲಿ ಕುರಿ ಸಾಕಣೆಯನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗ್ತಾ ಇದೆ. ಕುರಿ ಸಾಕಾಣಿಕೆ ವ್ಯವಹಾರವು ಸಾಕಷ್ಟು ಬೆಳವಣಿಗೆಯನ್ನ ಕಂಡಿದೆ. ಏಕೆಂತಂದ್ರೆ ಕುರಿ ಸಾಕಣೆಯಲ್ಲಿ ಇತರೆ ಪ್ರಾಣಿಗಳಿಗಿಂತ ಖರ್ಚು ಕಡಿಮೆ ಮತ್ತು ಲಾಭ ಹೆಚ್ಚು. ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದನ್ನ ಸುಲಭವಾಗಿ ಮಾಡಬಹುದು. ಕುರಿ ಸಾಕಾಣಿಕೆಗೆ ಮತ್ತು ಆರೈಕೆಗೆ ಹೆಚ್ಚು ಖರ್ಚಿನ ಅಗತ್ಯ ಬರೋದಿಲ್ಲ ಮತ್ತು ಇದು ಕೇವಲ ಕಾಡು ಹುಲ್ಲು ಅಥವಾ ಕಳೆಗಳನ್ನ ತಿನ್ನುವ ಮೂಲಕ ಸ್ವತಃ ಅಭಿವೃದ್ಧಿಯನ್ನ ಹೊಂದುತ್ತೆ. ಇದರಿಂದಾಗಿ ದೇಶದ ಗ್ರಾಮೀಣ ಪ್ರದೇಶದ ಹೆಚ್ಚಿನ ಸಂಖ್ಯೆಯ ಜನರು ಕುರಿಯನ್ನ ಸಾಕುವ ಮೂಲಕ ಲಕ್ಷಾಧಿಪತಿಗಳಾಗ್ತಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಸಣ್ಣ ರೈತರ ಆರ್ಥಿಕತೆಯ ಮುಖ್ಯ ಮೂಲವಾಗಿ ಪಶುಸಂಗೋಪನೆಯನ್ನ ಪರಿಗಣಿಸಲಾಗುತ್ತೆ. ಪಶುಸಂಗೋಪನೆ ವ್ಯವಹಾರದಲ್ಲಿ ರೈತರು ಕಡಿಮೆ ವೆಚ್ಚದಲ್ಲಿ ಮತ್ತು ಮನೆಯ ಸಣ್ಣ ಭಾಗದಿಂದ ಪ್ರಾಣಿಗಳ ವ್ಯಾಪಾರವನ್ನ ಮಾಡ್ತಾರೆ. ಅದರಲ್ಲಿ ಅವರು ಮೇಕೆ ಮತ್ತು ಕುರಿಗಳನ್ನು ಸಾಕ್ತಾರೆ. ಈ ವ್ಯವಹಾರವು ಗ್ರಾಮೀಣ ಮಟ್ಟದಲ್ಲಿ ರೈತರಿಗೆ ಉತ್ತಮ ಉದ್ಯೋಗವನ್ನ ನೀಡುತ್ತೆ. ಕುರಿಯು ಸಸ್ಯಾಹಾರಿ ಪ್ರಾಣಿಯಾಗಿದ್ದು ಕಾಡು ಹುಲ್ಲು ಮತ್ತು ಹಸಿರು ಎಲೆಗಳನ್ನು ತಿನ್ನುವ ಮೂಲಕ ಸ್ವತಃ ಅಭಿವೃದ್ಧಿಯನ್ನ ಹೊಂದುತ್ತೆ. ಸಾಮಾನ್ಯವಾಗಿ ಅದರ ಆಹಾರಕ್ಕಾಗಿ ಯಾವುದೇ ವಿಶೇಷ ವ್ಯವಸ್ಥೆಯನ್ನ ಮಾಡಬೇಕಾಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಜಾನುವಾರು ರೈತರು ಹಾಲು ಉತ್ಪಾದನೆ, ಉಣ್ಣೆ ಮತ್ತು ಅದರ ಮಾಂಸಕ್ಕಾಗಿ ಕುರಿಗಳನ್ನು ಸಾಕ್ತಾರೆ. ಕುರಿಯಿಂದ ಪಡೆದ ಉಣ್ಣೆ ಮತ್ತು ಚರ್ಮದಿಂದ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡಲಾಗುತ್ತೆ. ಇದಲ್ಲದೆ ಇದರ ಮಾಂಸವು ತುಂಬಾ ಪೌಷ್ಟಿಕವಾಗಿದೆ ಮತ್ತು ಅನೇಕ ರೀತಿಯ ವಿಟಮಿನ್ಗಳು ಇದರಲ್ಲಿ ಕಂಡುಬರುತ್ತೆ. ಆದ್ದರಿಂದ ಇದರ ಉಣ್ಣೆ ಮತ್ತು ಮಾಂಸ ಹಾಗೆಯೇ ಹಾಲಿಗೆ ಬೇಡಿಕೆ ಹೆಚ್ಚಾಗಿದೆ. ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ಬೆಲೆ ಸಿಗುತ್ತೆ. ಇತರ ಸಣ್ಣ ಪ್ರಾಣಿಗಳಿಗೆ ಹೋಲಿಸಿದರೆ ಇದರ ಸಾಕಣೆ ತುಂಬಾ ಸರಳವಾಗಿದೆ. ಯಾಕೆಂತಂದ್ರೆ ಕುರಿಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಮತ್ತು ಕಡಿಮೆ ಜಾಗದಲ್ಲಿ ಸುಲಭವಾಗಿ ಸಾಕಬಹುದು. ಅಷ್ಟೇ ಅಲ್ಲ, ಕುರಿಗಳು ಹವಾಮಾನಕ್ಕೆ ಅನುಗುಣವಾಗಿ ತಮ್ಮನ್ನ ತಾವು ರೂಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಹೊಂದಿವೆ. ಎಲ್ಲ ರೀತಿಯ ಹವಾಮಾನದಲ್ಲಿ ಇವುಗಳನ್ನು ಸಾಕಬಹುದು. ಪ್ರಸ್ತುತ ದೇಶದಲ್ಲಿ ಮಲ್ಸುರ, ಜೈಸಲ್ಮೇರಿ, ಮಂಡಿಯನ್, ಮಾರ್ವಾರಿ, ಬಿಕನೇರಿ, ಮರಿನೋ, ಕೋಡಿಡಾಲ್ ರಂಬುಟು, ಛೋಟಾ ನಾಗ್ಪುರಿ, ಶಹದಾಬಾದ್ ಜಾತಿಯ ಕುರಿಗಳನ್ನು ಕಾಣಬಹುದು. ರಾಷ್ಟ್ರೀಯ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಪಶುಸಂಗೋಪನೆಯನ್ನ ಉತ್ತೇಜಿಸಲು ಹಾಗೂ ಹೊಸ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು 2014-15 ಸಾಲಿನಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅನ್ನ ಪ್ರಾರಂಭ ಮಾಡಿತು.
ಈ ಮಿಷನ್ ಅಡಿಯಲ್ಲಿ ಆಹಾರ ಮತ್ತು ಮೇವಿನ ಅಭಿವೃದ್ಧಿ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೋಳಿ, ಕುರಿ, ಮೇಕೆ ಮತ್ತು ಹಂದಿ ಸಾಕಣೆ ಕ್ಷೇತ್ರದಲ್ಲಿ ಉದ್ಯಮಶೀಲತೆ, ಅಭಿವೃದ್ಧಿ ಮತ್ತು ತಳಿ ಸುಧಾರಣೆ ಹಾಗೇನೆ ಪ್ರಾಣಿಗಳ ಉತ್ಪಾದಕತೆಯನ್ನ ಹೆಚ್ಚಿಸುವ ಮೂಲಕ ಉದ್ಯೋಗವನ್ನ ಸೃಷ್ಟಿಸಲು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಈ ಮಿಷನ್ ಅಡಿಯಲ್ಲಿ ರೈತರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಲಕ್ಷ ಲಕ್ಷ ಖರ್ಚು ಮಾಡಿ ಕುರಿ ಸಾಕಣೆಯನ್ನ ಆರಂಭ ಮಾಡಬಹುದು. ರಾಷ್ಟ್ರೀಯ ಲೈವ್ಸ್ಟಾಕ್ ಮಿಷನ್ ಈ ಯೋಜನೆಯ ಅಡಿಯಲ್ಲಿ ನಡೆಸಲಾಗುತ್ತಿರುವ ಕುರಿ ಮತ್ತು ಮೇಕೆ ಸಾಕಣೆ ಯೋಜನೆಯ ಅಡಿ ನೀವು ನಿಮ್ಮ ಮನೆಯ ಸಮೀಪದಲ್ಲಿಯೇ ಸ್ವಂತ ಉದ್ಯಮವನ್ನ ಆರಂಭ ಮಾಡಬಹುದು. ಈ ವ್ಯವಹಾರಕ್ಕೆ ಯಾವುದೇ ರೀತಿಯ ವಯಸ್ಸಿನ ಮಿತಿ ಅಥವಾ ಶೈಕ್ಷಣಿಕ ಅರ್ಹತೆಯ ಅಗತ್ಯ ಇರೋದಿಲ್ಲ. ಕುರಿ ಸಾಕಣೆಗಾಗಿ ನೀವು ಯಾವುದೇ ವ್ಯಕ್ತಿಯಿಂದ ಸಾಲವನ್ನ ತೆಗೆದುಕೊಳ್ಬೇಕಾಗಿಲ್ಲ. ನೀವು ಈ ಯೋಜನೆಯ ಅಡಿ ಅರ್ಜಿ ಸಲ್ಲಿಸುವ ಮೂಲಕ 10 ರಿಂದ 12 ಕುರಿ ಮತ್ತು 1 ಗಂಡು ಕುರಿಯನ್ನ ಸಾಕಲು ಪ್ರಾರಂಭವನ್ನ ಮಾಡಬಹುದು ಮತ್ತು ಕಡಿಮೆ ಬಂಡವಾಳವನ್ನ ಇಟ್ಟುಕೊಂಡು ಸಹಾಯಧನದಲ್ಲಿ ಗರಿಷ್ಠ 1 ಲಕ್ಷ ರೂಪಾಯಿ ಹಾಗೂ ಮುಂಬರುವ ಸಮಯದಲ್ಲಿ ಇದನ್ನ ಇನ್ನೂ ಹೆಚ್ಚು ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನ ಪಡೆಯಬಹುದು. ಪ್ರಾಣಿ ತಜ್ಞರ ಪ್ರಕಾರ ಹೆಚ್ಚಿನ ಲಾಭವನ್ನ ಪಡೆಯಲು ಕುರಿಗಳ ಬೆಲೆ ಮತ್ತು ಅದರ ತಳಿ ಅವಲಂಬನೆಯಾಗಿರುತ್ತೆ. ಉತ್ತಮ ತಳಿಯ ಕುರಿಗಳ ಬೆಲೆ 3 ರಿಂದ 5 ಸಾವಿರ ರೂಪಾಯಿವರೆಗೆ ಇರುತ್ತೆ. ಹಾಗೇನೆ 500 ಚದರ ಅಡಿ ಶೆಡ್ನಲ್ಲಿ 20 ಕುರಿಗಳನ್ನ ಸಾಕಬಹುದು ಅಂತ ಹೇಳಿ ಪರಿಗಣಿಸಲಾಗಿದೆ. ಆದರೆ ಈ ಶೆಡ್ ತೆರೆದಿರಬೇಕು ಮತ್ತು ಗಾಳಿ ಆಡುವಂತೆ ಇರಬೇಕು. ಈ ರೀತಿಯ ಶೆಡ್ ತಯಾರಿಕೆಗೆ ಸುಮಾರು 25 ರಿಂದ 40 ಸಾವಿರ ರೂಪಾಯಿ ಖರ್ಚಾಗಬಹುದು. ಕುರಿ ಸಾಕಾಣಿಕೆಯಲ್ಲಿ ನೆನಪಿನಲ್ಲಿಟ್ಕೊಳ್ಬೇಕಾದಂತಹ ಪ್ರಮುಖ ಅಂಶಗಳತ್ತ ಗಮನ ಹರಿಸೋದಾದರೆ, ಪ್ರಾಣಿ ತಜ್ಞರ ಪ್ರಕಾರ ಕುರಿ ಸಾಕಣೆಗೆ ಗರಿಷ್ಠ 10 ಚದರ ಅಡಿ ಅಗತ್ಯ ಬೇಕಾಗುತ್ತೆ. ಕುರಿ ಸಾಕಾಣಿಕೆಯಲ್ಲಿ ಎಲ್ಲಾ ಕುರಿಗಳನ್ನು ಒಟ್ಟಿಗೆ ಇಡಬಹುದು, ಏಕೆಂತಂದ್ರೆ ಈ ಜೀವಿಗಳು ಪರಸ್ಪರ ಹೋರಾಡುವ ಪ್ರವೃತ್ತಿಯನ್ನ ಹೊಂದಿಲ್ಲ. ಆದರೆ ಗಂಡು ಕುರಿಗಳನ್ನು ಹೆಣ್ಣು ಕುರಿಗಳಿಂದ ಪ್ರತ್ಯೇಕವಾಗಿ ಇರಿಸಲಾಗತ್ತೆ. ಏಕೆಂತಂದ್ರೆ ಗಂಡು ಕುರಿಗಳು ಹಿಂಸಾತ್ಮಕ ಸ್ವಭಾವದವಾಗಿರುತ್ತವೆ. ಪ್ರಾಣಿ ತಜ್ಞರ ಪ್ರಕಾರ 30 ಹೆಣ್ಣು ಕುರಿಗಳಿಗೆ 1 ಗಂಡು ಕುರಿ ಸಾಕು. ಗರ್ಭಿಣಿ ಕುರಿಗಳನ್ನು ಯಾವಾಗಲೂ ಇತರ ಕುರಿಗಳಿಂದ ಪ್ರತ್ಯೇಕವಾಗಿ ಇರಿಸಲಾಗುತ್ತೆ. ಕುರಿಗಳ ಸರಿಯಾದ ಅಭಿವೃದ್ಧಿಗಾಗಿ ಅವುಗಳನ್ನು ಸಾಮಾನ್ಯವಾಗಿ ತೆರೆದ ಜಾಗದಲ್ಲಿ ಮೇಯಿಸಿ, ಏಕೆಂತಂದ್ರೆ ಅವುಗಳ ಮುಖ್ಯ ಆಹಾರವು ಕಾಡು, ಹಸಿರು ಹುಲ್ಲು ಮತ್ತು ಮರಗಳ ಎಲೆಗಳು. ಕುರಿಗಳನ್ನು ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಹುಲ್ಲುಗಾವಲಿನಲ್ಲಿ ಮೇಯಿಸಬೇಕು. ಪ್ರಾಣಿ ತಜ್ಞರ ಪ್ರಕಾರ 1 ಕುರಿ ವರ್ಷದಲ್ಲಿ 2 ಬಾರಿ ಮರಿಗಳಿಗೆ ಜನ್ಮವನ್ನು ನೀಡುತ್ತೆ. ನೀವು 15 ಕುರಿಯೊಂದಿಗೆ ಪ್ರಾರಂಭ ಮಾಡಿದರೆ ಸರಿಸುಮಾರು 50 ರಿಂದ 60 ಕುರಿಗಳನ್ನು 1 ವರ್ಷದಲ್ಲಿ ಪಡೆಯಬಹುದು. ಮಾರುಕಟ್ಟೆಯಲ್ಲಿ 1 ಕುರಿಯ ಬೆಲೆ 3 ರಿಂದ 8 ಸಾವಿರ ರೂಪಾಯಿವರೆಗೆ ಇರುತ್ತೆ. ಅದರಂತೆ 50 ಕುರಿಗಳ ಬೆಲೆ ಅಂದಾಜು 4 ಲಕ್ಷ ರೂಪಾಯಿ ಆಗಬಹುದು. ಎಲ್ಲಾ ಖರ್ಚುಗಳನ್ನು ಕಳೆದರೂ ಸುಮಾರು 1 ಲಕ್ಷ ರೂಪಾಯಿ ಹಣವನ್ನ ವಾರ್ಷಿಕವಾಗಿ ಲಾಭವಾಗಿ ಪಡೆಯಬಹುದು. ಇನ್ನು ಕುರಿ ಸಾಕಾಣಿಕೆಯ ಪ್ರಯೋಜನಗಳತ್ತ ನೋಡೋದಾದರೆ, ಪ್ರಾಣಿ ತಜ್ಞರ ಪ್ರಕಾರ ಕುರಿ ಹಾಲು ಮತ್ತು ಮಾಂಸದಲ್ಲಿ ಔಷಧೀಯ ಗುಣಗಳು ಮತ್ತು ಪ್ರೋಟೀನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಇದರಿಂದಾಗಿ ಅದರ ಹಾಲು ಮತ್ತು ಮಾಂಸಕ್ಕೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಕುರಿಯ ಉಣ್ಣೆ ಮತ್ತು ಚರ್ಮದಿಂದ ಆದಾಯವನ್ನ ಪಡೆಯಬಹುದು. ಕುರಿಯ ಹಿಕ್ಕೆಗಳನ್ನು ಗೊಬ್ಬರವಾಗಿ ಮಾರಾಟ ಮಾಡಬಹುದು. ಇದರ ಬಳಕೆಯಿಂದ ಹೊಲಗಳ ಉತ್ಪಾದಕತೆಯನ್ನ ಹೆಚ್ಚಿಸಬಹುದು. ಬರಪೀಡಿತ ಪ್ರದೇಶಗಳಲ್ಲಿ ಕೃಷಿಯೊಂದಿಗೆ ಕುರಿ ಸಾಕಾಣಿಕೆಯನ್ನು ಸುಲಭವಾಗಿ ಮಾಡಬಹುದು. ಕುರಿ ಖರೀದಿ ಮತ್ತು ಮಾರಾಟಕ್ಕೆ ಯಾವುದೇ ತೊಂದರೆ ಇಲ್ಲ. ಸ್ಥಳೀಯ ಪ್ರದೇಶದಲ್ಲಿ ಮಾತ್ರ ಇದಕ್ಕೆ ಮಾರುಕಟ್ಟೆ ಸೃಷ್ಟಿಸಬಹುದು. ಬಹುತೇಕ ಉದ್ಯಮಿಗಳು ಹಳ್ಳಿಗೆ ಬಂದು ಇವುಗಳನ್ನು ಖರೀದಿ ಮಾಡ್ತಾರೆ. ಕುರಿಗಳಿಂದ ಪಡೆದ ಉಣ್ಣೆಯಿಂದ ಅನೇಕ ರೀತಿಯ ಬೆಚ್ಚಗಿನ ಬಟ್ಟೆಗಳನ್ನು ತಯಾರು ಮಾಡಲಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ರೈತರು ಉತ್ತಮ ಲಾಭ ಗಳಿಸಲು ಅನೇಕ ರೀತಿಯ ವ್ಯವಹಾರಗಳಿಗೆ 1 ಕುರಿಯನ್ನ ಬಳಕೆ ಮಾಡಬಹುದು. ರೈತ ಬಾಂಧವರೇ, ಇದುವರೆಗೆ ಕೃಷಿಯಲ್ಲಿ ಉಪಕಸುಬಾಗಿ ಕುರಿ ಸಾಕಾಣಿಕೆ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.